ನಮ್ಮ ಎಲ್ಲ ಚಾನಲ್ ವ್ಯೂವರ್ಸ್ ಗಳಿಗೆ RCB ಶುಭಾಶಯಗಳು. ಈ ಸಲ ಕಪ್ ನಮ್ಮದು. ಯಾಕೆ ಅಂತ ಹೇಳಿದ್ರೆ 18 ವರ್ಷದಿಂದ ಟ್ರೈ ಮಾಡ್ತಾ ಇರೋ ಸಾಧನ ಈ ವರ್ಷ ನಾವು ಪೂರೈಸಿದೀವಿ. ಸರ್ 2018 ಮಾಡಲ್ XUV7 1 ಲಕ್ಷ ಡೌನ್ ಪೇಮೆಂಟ್. ಸರ್ 2013 ಮಾಡಲ್ ಫಾರ್ಚುನರ್ 1 ಲಕ್ಷ ಡೌನ್ ಪೇಮೆಂಟ್. ಸರ್ 2018 ಮಾಡಲ್ ಶಿಫ್ಟ್ 1 ಲಕ್ಷ ಡೌನ್ ಪೇಮೆಂಟ್. 2013 ಮಾಡಲ್ ಪೋಲೋ 1 ಲಕ್ಷ ಡೌನ್ ಪೇಮೆಂಟ್. 2012 ಮಾಡಲ್ ಪೋಲೋ 1 ಲಕ್ಷ ಡೌನ್ ಪೇಮೆಂಟ್. 2012 ಮಾಡಲ್ ಆಟೋಮೆಟಿಕ್ i10 1 ಲಕ್ಷ ಡೌನ್ ಪೇಮೆಂಟ್. ಸರ್ 2013 ಮಾಡಲ್ ಡಿಸೈರ್ 2013 ಮಾಡಲ್ ಡಿಸೈರ್ ZXi 1 ಲಕ್ಷ ಡೌನ್ ಪೇಮೆಂಟ್. ಎರಡು ಗಾಡಿಗೂ 1 ಲಕ್ಷ ಡೌನ್ ಪೇಮೆಂಟ್. ಗಾಡಿ ಡೀಸೆಲ್ ವೇರಿಯಂಟ್ ಆಗಿರ್ತದೆ ಸರ್. ಇದು ಬರೀ ಆಫರ್ ಪ್ರೈಸ್ ಅಲ್ಲಿ ಕೊಡ್ತೀನಿ. ಫಿಟ್ಟಿಂಗ್ ಗಾಡಿನಲ್ಲಿ 1-1.5 ಲಕ್ಷ ರೂಪಾಯಿ ಫಿಟ್ಟಿಂಗ್ ಇದೆ. MG Hector 2019 ಮಾಡಲ್ 1 ಲಕ್ಷ ಡೌನ್ ಪೇಮೆಂಟ್. 2014 ಮಾಡಲ್ ಈಕೋ ಸ್ಪೋರ್ಟ್ 1 ಲಕ್ಷ ಡೌನ್ ಪೇಮೆಂಟ್. ಸರ್ ಹೊಂಡೈ ವರ್ನಾ ಫ್ಲೂಡಿಕ್ 1 ಲಕ್ಷ ಡೌನ್ ಪೇಮೆಂಟ್. ಸರ್ ಟೊಯೋಟಾ ಗ್ಲಾನ್ಸಾ 22 ಮಾಡಲ್ ಆಟೋಮೆಟಿಕ್ ವಿ ವೇರಿಯಂಟ್ STK ಬರೀ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಗಾಡಿ ತಗೊಂಡೋಗಿ ಸರ್. ಬೈ ನಮಸ್ಕಾರ. ನಮಸ್ಕಾರ ಪ್ರವೀಣ್, ಹೇಗಿದ್ದೀರಾ ಬೈ? ಫಸ್ಟ್ ಕ್ಲಾಸ್ ಪ್ರವೀಣ್. ಫಸ್ಟ್ ಆಫ್ ಆಲ್ ನಮ್ಮ ಎಲ್ಲ ಚಾನಲ್ ವ್ಯೂವರ್ಸ್ ಗಳಿಗೆ RCB ಶುಭಾಶಯಗಳು. ಈ ಸಲ ಕಪ್ ನಮ್ಮದು. ಯಾಕೆ ಅಂತ ಹೇಳಿದ್ರೆ 18 ವರ್ಷದಿಂದ ಟ್ರೈ ಮಾಡ್ತಾ ಇರೋ ಸಾಧನ ಈ ವರ್ಷ ನಾವು ಪೂರೈಸಿದೀವಿ. ಈ ಸಲ ಕಪ್ ನಮ್ದು. ಅದಕ್ಕೋಸ್ಕರನೇ ಅಂತ ಹೇಳ್ಬಿಟ್ಟು ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಚಾಲೆಂಜಿಂಗ್ ಆಫರ್ಗಳು ತಗೊಂಡಿದ್ವಿ. ತಡ ಮಾಡ್ದೇನೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ನಮ್ಮ ಲೊಕೇಶನ್ ಬಂದ್ಬಿಟ್ಟು MS ಕಾರ್ ವರ್ಲ್ಡ್, ರಂಕಾ ಕಾಲೋನಿ, ಬನ್ನರಘಟ್ಟ ರೋಡ್, ಬಿಳೆಕಳಿನಲ್ಲಿ ಬರ್ತದೆ. ಯಾರಿಗಾದ್ರೂ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಬನ್ನಿ, ಕಾಲ್ ಮಾಡಿ, ವಾಟ್ಸಪ್ ಅಲ್ಲಿ ಲೊಕೇಶನ್ ಅನ್ನ ಕಳಿಸ್ಕೊಡ್ತೀನಿ. ಬಂದು ವಿಸಿಟ್ ಮಾಡಿ. ಥ್ರೂಟ್ ಕರ್ನಾಟಕ ಲೋನ್ ಕೂಡ ಮಾಡಿಸ್ಕೊಡ್ತೀವಿ. ಒಳ್ಳೊಳ್ಳೆ ಆಫರ್ ಅಲ್ಲಿ ಈ ಸಲ ಕಪ್ ನಮ್ದು ಅಂತ ಹೇಳ್ಬಿಟ್ಟು ಆಫರ್ ಕೊಟ್ಟೆ ಕೊಡೋಣ ಸರ್. ಓಕೆ, ಸೊ ಶುರು ಮಾಡೋಣ. ಸೊ 1 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ಯಾವುದೇ ರೀತಿ ಗಾಡಿ ನೀವು ನೋಡ್ತಾ ಇದ್ರೆ ಸೊ ಮಾಡಲ್ ಇರಬೇಕು. ಮಾಡಲ್ ಇದ್ರೆ ಮಾತ್ರ 1,50,000 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಸಿಗ್ತಿದೆ. ಸೊ ಥ್ರೂಟ್ ಕರ್ನಾಟಕ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ರು. ಹಾಗೆ ಶುರು ಮಾಡ್ಬಿಡೋಣ. ಶುರು ಮಾಡೋಣ ಬನ್ನಿ. ಸೊ MS ಕಾರ್ ಅಲ್ಲಿ ಫಸ್ಟ್ ವೆಹಿಕಲ್ ನಿಮಗೆ ಮಾರುತಿ ಸುಜುಕಿ ಶಿಫ್ಟ್. ಸೊ ಲೇಟೆಸ್ಟ್ ಶೇಪಲ್ಲಿ ಯಾರನ್ನ ಕೇಳ್ತಾರೆ ಆಪಲ್ ಕಡಲ್ ಶಿಫ್ಟ್ ಕೂಡ ಕೊಡ್ತಿರೋದು. ಹೇಳಿ ಸರ್ ಡೀಲ್ಸ್ ಇದ್ರ ಬಗ್ಗೆ. ಸರ್ ಇದು ಬಂದ್ಬಿಟ್ಟು 2018 ಮಾಡಲ್ VXi ಆಪ್ಷನಲ್ ಅಂತ ಹೇಳಿದ್ರೆ ನಿಮಗೆ ಏರ್ ಬ್ಯಾಗು ABS ಎಲ್ಲ ಬರ್ತದೆ. ಗಾಡಿ ನೋಡ್ಬೋದು ನೀವು. ಯಾವುದೇ ಥರ ಡೆಂಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಯಾವುದೇ ಥರ ಇದ್ದಿಲ್ಲ. ಆ್ಯಪಲ್ ಶೇಪ್ ವೆಹಿಕಲ್ ಅಂತ ಹೇಳ್ತಾರೆ ಶಿಫ್ಟಲ್ಲಿ. ಇದು ಭಾಳ ಜನ ಸಿಲ್ವರಾಗಿ ಬೇಕು ಅಂತ ಕೇಳ್ತಾ ಇದ್ರು. ಲಾಸ್ಟ್ ವಿಡಿಯೋದಲ್ಲಿ ನಿಮ್ಮ ವಿಡಿಯೋದಲ್ಲಿ ರೆಡ್ ತೋರಿಸಿದೆ, ರೆಡ್ ಸೇಲ್ ಆಯಿತು. ಸಿಲ್ವರ್ ರಿಕ್ವೈರ್ಮೆಂಟ್ ಇತ್ತು, ಸಿಲ್ವರ್ ತೊಗೊಬಂದಿದ್ದೀವಿ. 47,000 ಕಿಲೋಮೀಟರ್ ಓಡಿದೆ. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಇದೆ. ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ಮಾರ್ಕೆಟಲ್ಲಿ ಎಲ್ಲರೂ 6.5 680 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡಲ್ಲಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ 6,25,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂದರೆ ಫೈನಲ್ ಟು ಫೈನಲ್ 5,95,000 ಮಾಡಿಕೊಡ್ತೀನಿ. ಅದು ಈ ಗಾಡಿಗೆ ಥ್ರೂಟ್ ಕರ್ನಾಟಕ ಲೋನ್ ಕೂಡ ಆಗ್ತದೆ. ಬರೀ 1 ಲಕ್ಷ ಡೌನ್ ಪೇಮೆಂಟ್ ಮಾಡಲಿ ಲೋನ್ ಕೂಡ ಮಾಡಿಸ್ಕೊಡ್ತೀನಿ. ಓಕೆ, ಸೊ ಇಂಟರ್ವ್ಯೂಸ್ ಅಲ್ಲಿ ಏನು ಮಾಡ್ಬೋದು ಸರ್? ಗಾಡಿ ನೋಡಿ ಸರ್, ಮಿಂಟ್ ಕಂಡೀಷನಲ್ಲಿದೆ. ಓಕೆ, ಸೊ ಇಂಟರ್ವ್ಯೂಸ್ ನೋಡ್ಕೋಬೋದು ಯಾವ ರೀತಿ ಅಂತ. ಶೋರೂಮಿಂದ ಹೆಂಗೆ ಬಂದಿದೆ ಅದೇ ರೀತಿ ಮೇಂಟೆನೆನ್ಸ್ ಕೂಡ ಮಾಡಿದ್ದಾರೆ. ಸೊ ಫ್ರಾಗ್ರೆನ್ಸು ಅದೇ ರೀತಿ ಬರ್ತಿದೆ. ಸೊ 4 ಡೋರ್ ಪವರ್ ಇಂಡ ಪವರ್ ಸ್ಟೀರಿಂಗ್ ಮತ್ತು ಮಿರರ್ ಅಡ್ಜಸ್ಟ್ಮೆಂಟು ನಿಮಗೆ. ಸೊ ಫೋಲ್ಡಬಲ್ ಮಿರರ್ ಕೂಡ ಬರ್ತಾ ಇರೋದು. ಸೊ ಮೌಂಟ್ ಕಂಟ್ರೋಲ್ ಕೂಡ ಬರ್ತಾ ಇದೆ ನಿಮಗೆ. ಶೋರೂಮ್ ಫಿಟೆಡ್ ಸಿಸ್ಟಮ್ ಕೂಡ ಇದೆ. ಲೆದರ್ ಅಪ್ಪರ್ಸಿ ಕೂಡ ನೋಡ್ಕೋಬೋದು. ಆಫ್ಟರ್ ಮಾರ್ಕೆಟ್ ಲೆದರ್ ಅಪ್ಪರ್ಸಿ ಬರ್ತಾ ಇದೆ ವಿತ್ ಡಿವೆಲ್ ಇರಬೇಕು. ಸೊ ಯಾವ ರೀತಿ ಇದೆ ಕಂಟಿನ್ಯೂಸ್ ನೋಡ್ಕೋಬೋದು. ಸೊ ಸಖತ್ತಾಗಿ ಮೇಂಟೈನ್ ಮಾಡಿದರೆ. ಸೊ 90% ಅಪ್ ಟು ನಿಮಗೆ ಟೈರ್ಸ್ ಕೂಡ ಸಿಗ್ತಿದೆ. ಸೊ ರೇರ್ ಕೂಡ ನೋಡ್ಕೋಬೋದು ಯಾವ ರೀತಿ ಇದೆ ಅಂತ. ಸಖತ್ತಾಗಿ ಮೇಂಟೈನ್ ಮಾಡಿರೋ ವೆಹಿಕಲ್ಲು. ಸೊ ಪ್ರೈಸಿಂಗ್ ಹೇಳಿದ್ದಾರೆ. ಆನ್ ಟೇಬಲ್ ಬೇಕಾದ್ರೆ ಆನ್ ಟೇಬಲ್ ಎಷ್ಟಾಗ್ಬೋದು ಸರ್ ನೆಗೋಷಿಯಬಲ್ ಅಂದರೆ? ಬನ್ನಿ ಸರ್, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡೋಣ. ಸ್ವಲ್ಪ ಹೆಚ್ಚು ಕಮ್ಮಿ. ಸೊ MS ಕಾರ್ ಅಂದರೆ ಪ್ರತಿಯೊಂದು ಪ್ರೈಸಿಂಗ್ ಕಡಿಮೆ ಇರುತ್ತೆ, ಕಮ್ಮಿ ಇರ್ತದೆ. ಶಿಫ್ಟ್ ಕೆಲವರಿಗೆ ಶಿಫ್ಟ್ ಇನ್ನೊಂದು ವೆಹಿಕಲ್ ಕೂಡ ಇದೆ. ಹೇಳಿ ಡೀಲ್ಸು. ಸರ್ ಇದು ಬಂದ್ಬಿಟ್ಟು 2012 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಆಗಿರ್ತದೆ. ಪೆಟ್ರೋಲ್ ವೆಹಿಕಲ್ಲು ಮಾರುತಿ ಶಿಫ್ಟ್ VXi ಅಂತ ಹೇಳ್ಬೋದು ಸರ್. ಈ ಗಾಡಿದು ಮಾರ್ಕೆಟಲ್ಲಿ ಎಲ್ಲರೂ ನಿಮಗೆ 4.5 480 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡಲ್ಲಿ ಈ ಗಾಡಿದು ಪ್ರೈಸ್ 4 ಲಕ್ಷ ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 3,80,000ಗೆ ಈ ಗಾಡಿ ಮಾಡಿಕೊಡ್ತೀನಿ ಸರ್. ಸೆಕೆಂಡ್ ಓನರ್ ಪೆಟ್ರೋಲ್ VXi ಸರ್. ಸೊ ಕರ್ನಾಟಕ ರೇಷನ್ ವೆಹಿಕಲ್ HSP ನಂಬರ್ ಪ್ಲೇಟ್ಗೋಸ್ಕರ ವೆಯ್ಟಿಂಗ್ ಇದೆ. ಸೊ ನಂಬರ್ ಪ್ಲೇಟ್ ಸಮೇತ ನಿಮಗೆ ಫಿಟ್ಟಿಂಗ್ ಕೂಡ ಮಾಡಿಕೊಟ್ಟು ಸೊ ಗಾಡಿ ಡೆಲಿವರಿ ಕೊಡ್ತಿರೋದು. ಸರ್ ಲೋನ್ ಅಂತ ನೋಡಿದ್ರೆ 1 ಲಕ್ಷನಾ? 1 ಲಕ್ಷ ಡೌನ್ ಪೇಮೆಂಟ್ ಮಾಡಲಿ ಲೋನ್ ಮಾಡಿಕೊಡ್ತೀವಿ ಸರ್. ಶಿಫ್ಟ್ ನೋಡ್ಕೋಬೋದು. ಸೊ ಕರ್ನಾಟಕ ರೇಷನ್ ವೆಹಿಕಲ್ ಇದೂ ಸೊ ನಿಮಗೆ ನೋಡ್ಕೋಬೋದು. HSP ನಂಬರ್ ಪ್ಲೇಟ್ ಕೂಡ ಫಿಟ್ಮೆಂಟ್ ಕೂಡ ಮಾಡಿದ್ದಾರೆ. ಹೇಳಿ ಸರ್ ಇದು ಬಂದ್ಬಿಟ್ಟು ಇದು ಕೂಡ 2012 ಮಾಡಲ್. ಅಲ್ಲಿ ನೀವು ನೋಡಿದ್ರೆ ರೆಡ್ ಕಲರ್ ಬೇಡ ಸಿಲ್ವರ್ ಬೇಕು ಅಂತ ಅವರಿಗೆ ಸಿಲ್ವರ್ ಇದೆ. 2012 ಮಾಡಲ್ ಸೆಕೆಂಡ್ ಓನರ್. ಇದು ಕೂಡ 87,000 ಕಿಲೋಮೀಟರ್ ಓಡಿದೆ. ಎಲ್ಲ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಇದೆ ಸರ್. ಈ ಗಾಡಿದು ಮಾರ್ಕೆಟ್ ಅಲ್ಲಿ ಎಲ್ಲರೂ ನಿಮಗೆ 430 440 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿ ಕೂಡ
4,10,000 ಹೇಳ್ತಾ ಇದ್ದಾರೆ. ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ ಒಂದು 385ಗೆ ಮಾಡಿಕೊಡ್ತೀನಿ ಸರ್ ಈ ಗಾಡಿ. ಓಕೆ, 3,85,000 ಆಗುತ್ತೆ. ಲೋನ್ ಅಂತ ನೋಡಿದ್ರೆ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ. ಸೊ ನಿಮ್ಮ ಪ್ರೊಫೈಲ್ ಚೆನ್ನಾಗಿತ್ತು, 50,000 ಡೌನ್ ಪೇಮೆಂಟ್ ಮಾಡಿದ್ರು ಗಾಡಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಡಿಸೈರ್ ಕೇಳೋರಿಗೆ ಮೂರು ಆಪ್ಷನ್ ಇದೆ, ಎಲ್ಲ ಪೆಟ್ರೋಲ್ ವೆಹಿಕಲೇ. ಸೊ ಮಾಡಲ್ ಕೇಳ್ತೀರಾ, ಮಾಡಲ್ ಇದೆ. ಲೋನ್ ವೈಸ್ ಕೇಳ್ತೀರಾ, ಲೋನಲ್ಲೂ ಆಗುತ್ತೆ. ಸೊ ಫುಲ್ ಕ್ಯಾಶ್ ನೋಡ್ತಿದ್ರೆ ಫುಲ್ ಕ್ಯಾಶ್ ವೆಹಿಕಲ್ ಕೂಡ ಕೊಡ್ತಿದ್ದಾರೆ. ಹೇಳಿ ಸರ್ ಇದು ಬಂದ್ಬಿಟ್ಟು 2010 ಮಾಡೆಲ್ ZXi FC ಇನ್ಶೂರೆನ್ಸ್ ರನ್ನಿಂಗ್ ಸಮೇತ ಇದೆ. ಓಕೆ, ಟಾಪ್ ಎಂಡ್ ವೇರಿಯಂಟು. ಬಹಳ ಜನ ಕೇಳ್ತಾ ಇದ್ರು ಕಮ್ಮಿ ಬಜೆಟ್ ಅಲ್ಲಿ ಒಂದು ಸಡನ್ ಗಾಡಿ ಬೇಕು ಅಂತ ಹೇಳ್ಬಿಟ್ಟು, ಅಂತವ್ರಿಗೆ ಏನಂತ ಹೇಳ್ಬಿಟ್ಟು ತಗೊಬಂದಿದ್ದೀವಿ. ಇದ್ರ ಫೀಚರ್ಸ್ ಕೇಳೋದಾದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್ ಎಲ್ಲ ಬರ್ತದೆ. ಟಾಪ್ ಎಂಡ್ ವೇರಿಯಂಟ್ ಇದು. ಓಕೆ, 2010 ಮಾಡೆಲ್ ಸೆಕೆಂಡ್ ಓನರ್ ಆಗಿರ್ತದೆ ಗಾಡಿ. ಗಾಡಿ ನೋಡ್ಬೋದು ನೀವು, ಯಾವುದೇ ತರ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವುದೇ ತರದಿಲ್ಲ. ಈ ಗಾಡಿ ಇದು ಮಾರ್ಕೆಟ್ ಅಲ್ಲಿ ಎಲ್ಲಾರು ನಿಮ್ಗೆ 380, 390 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿ ಆಸ್ಕಿಂಗ್ ಪ್ರೈಸ್ 3,20,000 ಹೇಳ್ತಾ ಇದೀವಿ. 2,90,000ಗೆ ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ ಸರ್. 2,90,000 ರೂಪಾಯಿಗೆ 2,90,000 ರೂಪಾಯಿಗೆ ಶಿಫ್ಟ್ ಡಿಸೈರ್ ಕೊಡ್ತೀನಿ ಸರ್. ಓಕೆ, ಅದು ZXi ಟಾಪ್ ಎಂಡ್ ಸರ್. ಸೊ ABS, ಏರ್ ಬ್ಯಾಗ್ ಪ್ರತಿಯೊಂದು ಬರ್ತಿದೆ. ಅಲವೆಲ್ಸ್ ಪ್ರತಿಯೊಂದು ಶೋರೂಮ್ ಪೀರಿಯಡ್ ಬರ್ತಾ ಇರೋದು. ಸೊ ಯಾರು ನೋಡ್ತಾರೆ ನಂಬರ್ ವೈಸ್ ನೋಡ್ಕೋಬಹುದು, 9902. ಸೊ ಒಳ್ಳೆ ನಂಬರ್ ಸಮೇತ ಇದೆ. ಹಾಗೆ ಓಲ್ಡ್ ಶೇಪ್ ಬೇಡವಾ ನಿಮಗೆ, ಲೇಟೆಸ್ಟ್ ಶೇಪ್ ಕೇಳ್ತಾ ಇದ್ರೆ ಶಾರ್ಟ್ ಡಿಕ್ಕಿ ಕೇಳಿದ್ರೆ ಶಾರ್ಟ್ ಡಿಕ್ಕಿ ಇದೆ, ಲಾಂಗ್ ಡಿಕ್ಕಿ ಬೇಕಾದ್ರೆ ಲಾಂಗ್ ಡಿಕ್ಕಿ ಕೂಡ ಇದೆ. ಹೇಳಿ ಸರ್ ಇದು ಬಂದ್ಬಿಟ್ಟು ನ್ಯೂ ಶೇಪ್ 2013 ಮಾಡೆಲ್. ಇದು ಕೂಡ ZXi ವೇರಿಯಂಟು, ಸೆಕೆಂಡ್ ಓನರ್ ಆಗಿರ್ತದೆ. ಎಲ್ಲ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಇದೆ ಸರ್. ಆವಾಗಲೇ ನೋಡಿದ್ ನೀವು ಓಲ್ಡ್ ಶೇಪು, ಇದು ನ್ಯೂ ಶೇಪು. ಭಾಳ ಜನ ಕೇಳ್ತಾ ಇದ್ರು ನ್ಯೂ ಶೇಪಲ್ಲಿ ಟಾಪ್ ಎಂಡ್ ಮಾಡೆಲ್ ಕೊಡಿ ಅಂತ ಹೇಳ್ಬಿಟ್ಟು, ಅಂಥವ್ರಿಗೆ ಅಂತ ಹೇಳ್ಬಿಟ್ಟು ಇನ್ನೊಂದು ಗಾಡಿ ತಗೊಬಂದಿದ್ವಿ. ಸ್ವಿಫ್ಟ್ ಡಿಸೈರ್ 2013 ಮಾಡೆಲ್, ಸೆಕೆಂಡ್ ಓನರ್. ಇದು ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಇದೆ ಸರ್. ಇದು ಮಾರ್ಕೆಟ್ ಅಲ್ಲಿ ಎಲ್ಲರೂ ನಿಮ್ಗೆ 480, 490 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 4,35,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ 4,10,000 ರೂಪಾಯಿಗೆ ಈ ಗಾಡಿ ZXi ಡಿಸೈರ್ ಮಾಡಿಕೊಡ್ತೀನಿ ಸರ್. ಓಕೆ, ZXi ಡಿಸೈರ್ ಕೊಡ್ತಾರೆ ಅದು. ಸೊ ನಿಮ್ಗೆ ಇದರಲ್ಲೂ ಏರ್ ಬ್ಯಾಗು, ABS, ಅಲೋವಿಲ್ಸ್ ಎಲ್ಲ ಪ್ರತಿಯೊಂದು ಬರ್ತಿದೆ. ಸೊ ಅಪ್ ಟು ನಿಮಗೆ 60% ಟೈರ್ಸ್ ಕೂಡ ಇದೆ. ಫೋಲ್ಡಬಲ್ ಮಿರರ್ ಕೂಡ ಬರ್ತಾ ಇದೆ. ಸೊ ಇಂಟರ್ವ್ಯೂಸ್ ಜಸ್ಟ್ ನಿಮಗೆ ವಾಟ್ಸಪ್ ಮಾಡಿ ಪ್ರತಿಯೊಂದು ಇಂಟರ್ವ್ಯೂಸ್ ಕೂಡ ಕಳಿಸ್ಕೊಡ್ತಾರೆ. ಸೊ ಈ ವೆಹಿಕಲ್ ಆಯಿತು. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತಿದ್ರೆ ಸರ್, ಇದು ಕೂಡ 2013 ಮಾಡೆಲ್. ಇದು VXi ಸಿಂಗಲ್ ಓನರ್ ವೆಹಿಕಲ್ ಸರ್. ಇದೂ ಶೋರೂಮ್ ಮೇಂಟೈನ್ ಅಲ್ಲಿ ಇದೆ ಸರ್. ಎಲ್ಲ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಇದೆ. ಎಕ್ಸ್ಟೀರಿಯರ್ ಆಗಲಿ ಇಂಟೀರಿಯರ್ ಆಗಲಿ ನೋಡ್ಬೋದು ನೀವು, ಆಸ್ ಎ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಮಾರ್ಕೆಟ್ ಅಲ್ಲಿ ಎಲ್ಲರೂ 4.5 ಬೇಕು ಅಂತಾರೆ ಸರ್. ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ 4,15,000 ಕೋಟ್ ಮಾಡ್ತಾ ಇದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ ಒಂದು 3,95,000 ಮಾಡಿಕೊಡ್ತೀನಿ ಸರ್. ಶಿಫ್ಟ್ ಡಿಸೈರ್ ಮಾರ್ಕೆಟ್ ಅಲ್ಲಿ ಯಾವನು ಕೊಡಲ್ಲ. ಚಾಲೆಂಜಿಂಗ್ ಪ್ರೈಸ್, ಸಿಂಗಲ್ ಓನರ್ ವೆಹಿಕಲ್ 3,95,000ಗೆ ಥ್ರೋಟ್ ಕರ್ನಾಟಕ ಲೋನ್ ಕೂಡ ಮಾಡಿಕೊಡ್ತೀನಿ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಲಿ ಸರ್. ಸೊ 50,000 ಡೌನ್ ಪೇಮೆಂಟ್ ಮಾಡಿದ್ರು ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ದರೆ ಆರಾಮಾಗಿ ಆಗುತ್ತೆ. ಕರ್ನಾಟಕ ಬೇಕಾದ್ರೆ ಕರ್ನಾಟಕ ಇದೆ, ಆಚೆ ಗಡಿ ಬೇಕಾದ್ರೆ ಆಚೆ ಗಡಿ ಕೂಡ ಪ್ರೊವೈಡ್ ಮಾಡ್ತಿರೋದು. ಹೇಳಿ ಡೀಲ್ಸ್ ಸರ್. ಇದು ಬಂದ್ಬಿಟ್ಟು 2010 ಮಾಡೆಲ್, ಸಿಂಗಲ್ ಓನರ್, ಹೈಲೈನ್, ಡೀಸೆಲ್ ವೇರಿಯಂಟ್ ಆಗಿರ್ತದೆ ಸರ್. ಇದು ನೀವು NOC ರೆಡಿ ಇದೆ, ಯಾರಾದ್ರೂ ತಗೊಂಡು ಮಾಡ್ಕೊಳ್ಳೋರಿಗೆ ವಿತ್ NOC ಕೊಡ್ತೀವಿ. ಮಾರ್ಕೆಟ್ ಅಲ್ಲಿ ಎಲ್ಲಾರು 3.5, 380 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿ ವಿತ್ NOC 2,40,000ಗೆ ಕೊಡ್ತೀನಿ ಸರ್. ಯಾರು ಕೊಡಲ್ಲ ಮಾರ್ಕೆಟ್ ಅಲ್ಲಿ. ಚಾಲೆಂಜಿಂಗ್ ಪ್ರೈಸ್. ವೋಲ್ಕ್ಸ್ವ್ಯಾಗನ್ ಪೋಲೋ ಹೈಲೈನ್ 2010 ಮಾಡೆಲ್ ವಿತ್ NOC 2,40,000 ರೂಪಾಯಿಗೆ ಈ ಗಾಡಿ ಆಗ್ತದೆ. 2,40,000 ರೂಪಾಯಿ. ಏರ್ ಬ್ಯಾಗು, ABS, ಅಲೋವಿಲ್ಸ್ ಪ್ರತಿಯೊಂದು ಬರ್ತಾರ ವೆಹಿಕಲ್. ಸಿಂಗಲ್ ಓನರ್ ಗಾಡಿ ಸರ್. ಐಲೇನ್ ನಿಮಗೆ ಐಲೇನ್ ವೆಹಿಕಲ್, ವೋಲ್ಕ್ಸ್ವ್ಯಾಗನ್ ಐಲೇನ್ ತಗೋತೀರ ನೀವು. ಸೊ ಮಿನಿಮಮ್ 3.5-4 ಲಕ್ಷ ಇಟ್ಕೊಂಡಿರಬೇಕು. ಸೊ ಬರೀ 2,40,000ಕ್ಕೆ 2,40,000 ರೂಪಾಯಿಗೆ ವಿತ್ NOC ಸಿಂಗಲ್ ಓನರ್ ಗಾಡಿ ಸರ್. ವಿತ್ ಕರ್ನಾಟಕ ಬೇಕಾ, ಕುತ್ಕೊಳ್ಳಿ ಮಾತಾಡಿ, ಪ್ರತಿಯೊಂದು ನಿಮಗೆ ಪ್ರೊವೈಡ್ ಮಾಡ್ತಿರೋದು. ಕರ್ನಾಟಕ ರೇಷನ್ ವೆಹಿಕಲ್ ಪೋಲೋ ನೋಡೋರಿಗೆ ಇನ್ನೊಂದು ವೆಹಿಕಲ್ ಕೂಡ ಇದೆ. ಹೇಳಿ ಡೀಲ್ಸ್ ಸರ್. ಅಲ್ಲಿ ನೋಡಿದ್ ನೀವು ಡೀಸೆಲ್ ವೆಹಿಕಲ್. ಪೆಟ್ರೋಲ್ ಕೇಳೋರಿಗೆ 2010 ಮಾಡೆಲ್ ಕರ್ನಾಟಕ ವೆಹಿಕಲ್ ಇದೆ, ಸೆಕೆಂಡ್ ಓನರ್, ಕಂಫರ್ಟ್ ಲೈನ್ ಸರ್. ಈ ಗಾಡಿ ಫೀಚರ್ಸ್ ಕೇಳೋದಾದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರ್ತದೆ. ಮೈಲೇಜ್ ಕೇಳೋದಾದ್ರೆ ಸಿಟಿಯಲ್ಲಿ ನಿಮ್ಗೆ 14, ಹೈವೇ 16 ಹತ್ರ ಬರ್ತದೆ ಸರ್. ಈ ಗಾಡಿದು ಮಾರ್ಕೆಟ್ ಅಲ್ಲಿ ಎಲ್ಲಾರು ನಿಮ್ಗೆ 360, 340 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಆಫರ್ ಪ್ರೈಸ್ ಅಂತ ಇಟ್ಟಿದ್ದೀವಿ ಸರ್. 2,90,000ಗೆ ಈ ಗಾಡಿ ಮಾಡಿಕೊಡ್ತೀನಿ ಸರ್. 2,90,000 ರೂಪಾಯಿಗೆ 2,90,000 ರೂಪಾಯಿಗೆ 2010 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ಕೊಡ್ತೀನಿ ಸರ್. ಟ್ರೆಂಡ್ ಲೈನ್ ಕೊಡ್ತಾ ಇರೋದು. ಸೊ ನಿಮಗೆ ಹೈಲೈನ್ ಬೇಕಾದ್ರೆ ಹೈಲೈನ್ ಇದೆ, ಕಂಫರ್ಟ್ ಲೈನ್ ಬೇಕಾದ್ರೆ ಕಂಫರ್ಟ್ ಲೈನ್ ಇದೆ. ಸೊ ನಿಮಗೆ GT ಬೇಕಾ, GT ಕೂಡ ಆಪ್ಷನಲ್ ವೆಹಿಕಲ್ ಕೂಡ ಪ್ರೊವೈಡ್ ಮಾಡ್ತಾರೆ. ಹಾಗೆ ಚೆರಿ ರೆಡ್ ಅಲ್ಲಿ ವೋಲ್ಕ್ಸ್ವ್ಯಾಗನ್ ಪೋಲೋ ಸರ್.
ಬಹಳ ಜನ ಕೇಳ್ತಾ ಇದ್ರು ಮಾಡಿಫೈ ವೆಹಿಕಲ್ ಬೇಕು, ಅದು ಕಮ್ಮಿ ಬಜೆಟ್ ಅಲ್ಲಿ ಖರ್ಚು ಕಮ್ಮಿ ಇರೋ ತರ ಗಾಡಿ ಬೇಕು ಅಂತ ಕೇಳೋರಿಗೆ ಓಕೆ ಒಂದು ಮಾಡಿಫೈ ವೆಹಿಕಲ್ ತಗೊಬಂದಿವಿ. ವೋಲ್ಸ್ ವ್ಯಾಗನ್ ಪೋಲೋ 2012 ಮಾಡಲ್ ಕಂಫರ್ಟ್ ಲೈನ್ ಸರ್. ಗಾಡಿ ಡೀಸೆಲ್ ವೇರಿಯಂಟ್ ಆಗಿರ್ತದೆ ಸರ್. ಇದು ಬರೀ ಆಫರ್ ಪ್ರೈಸ್ ಅಲ್ಲಿ ಕೊಡ್ತೀನಿ. ಫಿಟ್ಟಿಂಗ್ ಗಾಡಿನಲ್ಲಿ 1.5 ಲಕ್ಷ ರೂಪಾಯಿ ಫಿಟ್ಟಿಂಗ್ ಇದೆ. ಬರೀ ಆಫರ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. ಒಂದೇ ಪ್ರೈಸ್ 3.5 ಲಕ್ಷ ರೂಪಾಯಿಗೆ ಈ ಗಾಡಿ ಮಾಡ್ಕೊಡ್ತೀನಿ ಸರ್. ಡೀಸೆಲ್ ವೆಹಿಕಲ್ ಕಂಫರ್ಟ್ ಲೈನ್. ಓಕೆ, ಡೀಸೆಲ್ ವೆಹಿಕಲ್ ಕಂಫರ್ಟ್ ಲೈನ್ ಬರ್ತಾ ಇರೋದು. ಕಂಫರ್ಟ್ ಲೈನ್ ಆಪ್ಷನಲ್, ಕಂಫರ್ಟ್ ಲೈನ್ ಇದೆ. ಕಂಫರ್ಟ್ ಲೈನ್ ಅಲಾಯ್ ವೀಲ್ಸ್ ನಿಮಗೆ 80,000 ರೂಪಾಯಿ ಅಲಾಯ್ ವೀಲ್ಸ್ ಇದೆ ಸರ್ ಗಾಡಿನಲ್ಲಿ. ಸೊ ಕಂಪ್ಲೀಟ್ ಆಗಿ ನಿಮ್ಗೆ ನೋಡ್ಕೋಬಹುದು. ಸೊ ಆಫ್ಟರ್ ಮಾರ್ಕೆಟ್ ನಿಮಗೆ ಹೆವಿ ಖರ್ಚು ಮಾಡಿದ್ದಾರೆ, 1.5 ಲಕ್ಷದ ಮೇಲೆ ಖರ್ಚು ಮಾಡಿದ್ದಾರೆ. ಸೊ ಬ್ಯಾಟ್ ಪಾಯಿಂಟ್ ಸ್ಪೈಲರ್ ಕೂಡ ನಿಮ್ಗೆ ಆಫ್ಟರ್ ಮಾರ್ಕೆಟ್ ಇನ್ಸ್ಟಾಲೇಷನ್ ಕೂಡ ಆಗಿದೆ. ಸೊ ನಂಬರ್ ಕೂಡ ನೋಡ್ಕೋಬೋದು K01 MB 1638. ಸೊ ಯಾರನ್ನು ನೋಡ್ತಿದ್ದಾರೆ TDI. ಸೊ ಡೀಸೆಲ್ ವೆಹಿಕಲ್ ನೋಡ್ತಿದ್ರೆ ಕಂಫರ್ಟ್ ಲೈನ್ ಮಾಡ್ತಾರಲ್ಲ, ಕಂಫರ್ಟ್ ಲೈನ್ ವೆಹಿಕಲ್ ಕೊಡ್ತಾ ಇರೋದು. ಸೊ ಕಸ್ಟಮೈಸ್ ಆಫ್ಟರ್ ಮಾರ್ಕೆಟ್ ಹೆವಿ ಖರ್ಚು ಮಾಡಿದ್ದಾರೆ. ಪೋಲೋ ಒಂದೇ ಸೆಕೆಂಡ್ MS ಕಾರೇ ನೆನಪಾಗಬೇಕು, ಅಷ್ಟು ವೆಹಿಕಲ್ ಇದೆ ನೋಡ್ಕೋಬಹುದು. ನಮ್ಮ ಮುಂದೆ ಇನ್ನೊಂದು ಸರ್, ಇದು 2013 ಮಾಡಲ್ ಕಂಫರ್ಟ್ ಲೈನ್ ಸಿಂಗಲ್ ಓನರ್ ವೆಹಿಕಲ್. ಓಕೆ, ಪೆಟ್ರೋಲ್ ಆಗಿರ್ತದೆ ಸರ್. ಗಾಡಿ ಫೀಚರ್ಸ್ ಕೇಳೋದಾದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರ್ತದೆ. ಗಾಡಿ ನೋಡಬಹುದು ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಯಾವುದೇ ತರ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಯಾವುದೇ ತರದಿಲ್ಲ. ಗಾಡಿ ತುಂಬಾನೇ ಮಿಂಟ್ ಕಂಡೀಷನ್ ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಇದೆ ಗಾಡಿ. ಸರ್ ಈ ಗಾಡಿ ಮಾರ್ಕೆಟ್ ಅಲ್ಲಿ ಎಲ್ಲರೂ ನಿಮ್ಗೆ 480, 490 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿ ಆಸ್ಕಿಂಗ್ ಪ್ರೈಸ್ 4,25,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 4 ಲಕ್ಷ ರೂಪಾಯಿಗೆ ಈ ಗಾಡಿ ಮಾಡಿಕೊಡ್ತೀನಿ ಸರ್. 4 ಲಕ್ಷಕ್ಕೆ ಫೈನಲ್ ಆಗೋಗುತ್ತೆ ಸರ್. 2012 ಮಾಡಲ್ ಸೆಕೆಂಡ್ ಓನರ್ ಆಗಿರ್ತದೆ. ಕಂಫರ್ಟ್ ಲೈನು ಗಾಡಿ ನೋಡ್ಬೋದು. ಫೆರಾರಿ ರೆಡ್ ಬಹಳ ಜನ ಕೇಳ್ತಾ ಇದ್ರು, ರೆಡ್ ಅಲ್ಲಿ ಪೋಲೋನೇ ಬೇಕು, ಅದು ಪೆಟ್ರೋಲೇ ಬೇಕು ಅಂತ ಹೇಳ್ಬಿಟ್ಟು ಅಂಥವ್ರಿಗೆ ಅಂತ ಹೇಳ್ಬಿಟ್ಟು ತಗೊಬಂದಿದ್ವಿ ಪೆಟ್ರೋಲ್ ವೆಹಿಕಲ್. ಗಾಡಿ ಇಂಟೀರಿಯರ್ ಆಗಲಿ ಎಕ್ಸ್ಟೀರಿಯರ್ ಆಗಲಿ ನೋಡ್ಬೋದು ನೀವು, ಮಿಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಇದ್ರ ಫೀಚರ್ಸ್ ಕೇಳೋದಾದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರ್ತದೆ. ಸಿಟಿಯಲ್ಲಿ ಮೈಲೇಜ್ 14, ಹೈವೇ 16 ಹತ್ತತ್ರ ಬರ್ತದೆ. ಈ ಗಾಡಿದು ಫೈನಲ್ ಟು ಫೈನಲ್ ಸರ್ 3,50,000 ರೂಪಾಯಿಗೆ ಈ ಗಾಡಿ ಕೂಡ ಮಾಡಿಕೊಡ್ತೀನಿ ಸರ್. ಲೋನ್ ಅಂತ ನೋಡಿದ್ರೆ ಸರ್ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ದು ಲೋನ್ ಮಾಡಿಸ್ಕೊಡ್ತೀನಿ ಸರ್. ಥ್ರೂಔಟ್ ಕರ್ನಾಟಕ ಲೋನ್ ಆಗ್ತಿದೆ. ಅಲ್ಲಿ ನಿಮಗೆ ಇದು ಡಿಮ್ಯಾಂಡಿಂಗ್ ಕಲರ್ ಆಗಿರುತ್ತೆ. ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು 2016 ಮಾಡಲ್ ಸಿಂಗಲ್ ಓನರ್ ಕಂಫರ್ಟ್ ಲೈನ್ ಡೀಸೆಲ್ ವೆಹಿಕಲ್ ಆಗಿರ್ತದೆ ಸರ್. ಇದು ಹರಿಯಾಣ ಪಾಸಿಂಗ್ ಆಗಿರ್ತದೆ. ಬಟ್ NOC ಸಮೇತ ನಂಬರ್ ಸಮೇತ ಕೊಡ್ತೀನಿ. ಈ ಗಾಡಿ ಈ ಸತಿ ಆಫರ್ ಪ್ರೈಸ್ ಅಲ್ಲಿ ಇಕ್ಕಿದೀವಿ. ಎಷ್ಟಕ್ಕೆ ಅಂತ ಹೇಳಿದ್ರೆ ಫೈನಲ್ ಟು ಫೈನಲ್ 4,95,000ಗೆ 2016 ಮಾಡಲ್ ವೋಲ್ಸ್ ವ್ಯಾಗನ್ ಪೋಲೋ ಕೊಡ್ತೀನಿ. ಯಾರು ಮಾರ್ಕೆಟ್ ಅಲ್ಲಿ ಕೊಡಲ್ಲ, ಆ ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ ಸರ್. ಸೊ ಸಿಂಗಲ್ ಓನರ್ಶಿಪ್ ಅಲ್ಲಿ, ಸಿಂಗಲ್ ಓನರ್ ಗಾಡಿ. ಓಕೆ. ಸೊ ವೋಲ್ಸ್ ವ್ಯಾಗನ್ ಪೋಲೋ ಯಾರು ನೋಡ್ತಾ ಇದೆ 16 ಮಾಡಲ್ ವೆಹಿಕಲ್. ಸೊ ಮಾಡಲ್ ಕೇಳಿದ್ರೆ ಇದು ಕರ್ನಾಟಕ ವಿತಿನ್ ವಿತ್ ಕರ್ನಾಟಕ ಸರ್, ವಿತ್ ಕರ್ನಾಟಕ. ಓಕೆ, ನಂಬರ್ ವಿತಿನ್ ಒಂದು ವೀಕಲ್ ಆಗ್ಬೋದಾ? ಹೆಂಗೆ ಆಗ್ಬಿಡ್ತು ಸರ್. 1 ವೀಕಲ್ ನಿಮಗೆ ನಂಬರ್ ಕೊಡ್ತೀನಿ. NOC ರೆಡಿ ಇದೆ, ನಂಬರ್ ಸಮೇತ ಕೊಡ್ತೀನಿ ಸರ್. ಓಕೆ. ಸೊ ನಂಬರ್ ಸಮೇತ ಕೊಡ್ತಿರೋದು, ಜಸ್ಟ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಸೊ ಬೆಸ್ಟ್ ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಸೊ ನಿಮಗೆ ಸುಮಾರು ಆಪ್ಷನ್ ಇರುತ್ತೆ. ಸೊ ಕಂಪ್ಲೀಟ್ ಪ್ಲೇ ಲಿಸ್ಟ್ ಬರ್ತಾ ಇರುತ್ತೆ. ಚೆಕ್ಔಟ್ ಮಾಡ್ಕೊಂಡು ಗಾಡಿಗಳು ಯಾವುದೇ ರೀತಿ ನೀವು ಬೈ ಮಾಡ್ಬೇಕಾದ್ರೆ ಬೈ ಮಾಡ್ಬೋದು. ಪೋಲೋ ಕಂಫರ್ಟೇ ಬೇಕಂದ್ರೆ ಜಸ್ಟ್ ಲೋಗೋ ಮಾತ್ರ ಚೇಂಜಸ್ ಇರುತ್ತೆ, ಮಿಕ್ಕಿದ ಫೀಚರ್ಸ್ ಎಲ್ಲ ಸೇಮ್ ವೈಸ್ ಬರುತ್ತೆ. ಹೇಳಿ ಸ್ಕೋಡಾ ಫ್ಯಾಬಿಯಾ ಸರ್. ಇದು ಬಂದ್ಬಿಟ್ಟು ಸ್ಕೋಡಾ ಫ್ಯಾಬಿಯಾ 2012 ಮಾಡಲು ಸರ್. ಇದು ಫೀಚರ್ಸ್ ಕೇಳೋದಾದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಅಲಾಯ್ ವೀಲ್ಸ್ ಎಲ್ಲ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಕೂಡ ಹಾಕಿದ್ದಾರೆ. ಓಕೆ ಸರ್. ಈ ಗಾಡಿದು ಮಾರ್ಕೆಟ್ ಅಲ್ಲಿ ಎಲ್ಲರೂ ನಿಮ್ಗೆ 3.5, 3.80 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 2,95,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ ಒಂದು 2,85,000 ಮಾಡ್ಕೊಡ್ತೀನಿ ಸರ್. 2,85,000ಕ್ಕೆ ಲೋನ್ ಅಂತ 12 ಮಾಡಲು ಲೋನ್ ಕೂಡ ಮಾಡಿಸ್ಕೊಡ್ತೀನಿ ಸರ್. 1 ಲಕ್ಷ ಡೌನ್ ಪೇಮೆಂಟ್ ಮಾಡಲಿ, ಲೋನ್ ಕೂಡ ಮಾಡಿಸ್ಕೊಡ್ತೀನಿ. ಯಾರನ್ನ ಕಲಿಯಕ್ಕಿದ್ರೆ ಇಲ್ಲ ಮನೆಗೊಂದು ಗಾಡಿ ಅಂತ ನೋಡ್ತಾ ಇದ್ರೆ i10 ಕೊಡ್ತಾರೆ. ಅದು Hyundai i10. ಸೊ NOC ಬೇಕಾದ್ರೆ NOC ಸಿಗುತ್ತೆ. ಕರ್ನಾಟಕ ಬೇಕಾದ್ರೆ ಕರ್ನಾಟಕ ಮಾಡಿ ಸರ್. ಇದು 2009 ಮಾಡಲ್ Hyundai i10 ಸಿಂಗಲ್ ಓನರ್ ಗಾಡಿ, ರೆಡಿ NOC ಸಮೇತ ಇದೆ. ಎಷ್ಟಕ್ಕೆ ಬರೀ 1,75,000 ರೂಪಾಯಿ ತಗೊಬನ್ನಿ, ಗಾಡಿ ತಗೊಂಡೋಗಿ ಸರ್. ಓಕೆ, 1,85,000 ರೂಪಾಯಿಗೆ ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಬರ್ತೈತೆ, AC ಇರುತ್ತೆ. ಸೊ ಕಲಿಯರ್ ನೋಡ್ತಾ ಇದ್ರೆ i10. ಸೊ ಯಾರನ್ನ ನೋಡ್ತಾ ಇದ್ರೆ ಅದು ಸಿಂಗಲ್ ಓನರ್ ಗಾಡಿ ಅಲ್ಲ, ಸಿಂಗಲ್ ಓನರ್ ಗಾಡಿ. ಸೊ ನಿಮ್ಗೆ NOC ಬೇಕಾದ್ರೆ ರೆಡಿ ಇದೆ ಅಂತ ಹೇಳ್ತಿರೋದು. ಸೊ ನಿಮಗೆ NOC ತೊಗೊಂಡು ನೀವು ಕಲ್ತ್ಕೊಂಡು ಆಮೇಲೆ ತಿರ್ಗಾ ರಿಟರ್ನ್ ಮಾಡ್ತೀರ ಅಂದರೆ ಬೈಬ್ಯಾಕ್ ಎಕ್ಸ್ಚೇಂಜ್ ಕೂಡ ಮಾಡಿಕೊಡ್ತೀರಾ. ಯಾವ ಗಾಡಿ ನೀನು ಪರ್ಚೇಸ್ ಮಾಡ್ಬೋದು. ಲೇಟೆಸ್ಟ್ ಶೇಪಲ್ಲಿ ನೋಡ್ತಿದ್ರೆ ಲೇಟೆಸ್ಟ್ ಶೇಪ್ ಕೂಡ Hyundai i10 ಕೂಡ ಇದೆ. ಹೇಳಿ ಡೀಟೇಲ್ಸ್ ಸರ್. ಇದು ಬಂದ್ಬಿಟ್ಟು 2010 ಮಾಡಲ್ ಸರ್, 2011 ಮಾಡಲ್ ಸರ್. ಇದು ಓಕೆ, ಸಿಂಗಲ್ ಓನರ್ ಗಾಡಿ ವಿತ್ ಕರ್ನಾಟಕ ನಂಬರ್ ಸಮೇತ 2,25,000 ರೂಪಾಯಿಗೆ ಈ ಗಾಡಿ ಕೊಡ್ತೀನಿ ಸರ್. 2,25,000ಗೆ ನಿಮಗೆ ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್ ಬರ್ತೈತೆ. 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಲೆದರ್ ಸಿಸ್ಟಮ್ ಇಲ್ಲ ಸರ್. ಸಿಸ್ಟಮ್ ಕಸ್ಟಮರ್ ತಗೊಂಡಿದ್ದಾರೆ, ಸಿಸ್ಟಮ್ ಇಲ್ಲ ಗಾಡಿನಲ್ಲಿ, ಸಿಸ್ಟಮ್ ಇಲ್ಲ. ಗಾಡಿ
ಕಸ್ಟಮರ್ ತಗೊಂಡಿದ್ದಾರೆ ಸಿಸ್ಟಮ್ ನಂಬರ್ ಸಮೇತ ಸರ್ 2,20,000 ಕೊಡ್ತೀನಿ. 2010 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಓಕೆ, ಕರ್ನಾಟಕ ರೇಷನ್ ವೆಹಿಕಲ್ ನೋಡ್ತಿದ್ರೆ i10 ಅಲ್ಲಿ ನಿಮಗೆ ಆಪ್ಷನ್ ಮೇಲೆ ಆಪ್ಷನ್ ಇಕ್ಕಿರೋದು. ಸೊ 2 ಲಕ್ಷ ಬಜೆಟಲ್ಲಿ ನಿಮಗೆ ಸುಮಾರು ಆಪ್ಷನ್ ಕೂಡ ಇದೆ. ಸೊ ಬಿಲೋ ಸ್ಟಾರ್ಟಿಂಗ್ 2 ಲಕ್ಷ ಇರುತ್ತೆ. ಎಲ್ಲಿವೆ ಸರ್ ಇದು ಬಂದ್ಬಿಟ್ಟು 2012 ಮಾಡಲ್ ಪೆಟ್ರೋಲ್ ವಿತ್ CNG ಕಂಪ್ನಿಯಿಂದಾನೆ ಫಿಟ್ ಆಗಿದೆ. ಓಕೆ, ಸೆಕೆಂಡ್ ಓನರ್ ಆಗಿರ್ತದೆ. ಗಾಡಿ ಮೈಲೇಜ್ ಕೇಳೋದಾದ್ರೆ ಸಿಟಿಯಲ್ಲಿ ನಿಮ್ಗೆ 18 ಹೈವೇ 20 ಬರ್ತದೆ CNG ಅಲ್ಲಿ. ಓಕೆ ಸರ್ CNG ಕಿಟ್ ಹಾಕ್ಬೇಕಂತ ಹೇಳಿದ್ರೆ ಒಂದು 80,000 to 90,000 ಆಗ್ಬೇಕು. ಅಂತವ್ರಿಗೆ ಈ ಹೋಂಡಾ i10 ತಗೊಬಂದಿದ್ದು 2012 ಮಾಡಲ್ ಮ್ಯಾಗ್ನಾ ವೇರಿಯಂಟ್ ಸೆಕೆಂಡ್ ಓನರ್. ಮಾರ್ಕೆಟ್ ಅಲ್ಲಿ ಎಲ್ಲರೂ ಈ ಗಾಡಿಗೆ ನಿಮ್ಗೆ 3.30 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿ ಆಸ್ಕಿಂಗ್ ಪ್ರೈಸ್ 2,85,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ ಫೈನಲ್ ಒಂದು 2,65,000 ಮಾಡ್ಕೊಡ್ತೀನಿ ಸರ್. ಓಕೆ, ಸೊ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಎಲ್ಲ CNG ಫಿಟೆಡ್ ಕೂಡ ಇದೆ ನಿಮಗೆ. ಸೊ ಪ್ರೈಸಿಂಗ್ ಕೂಡ ಕೊಡ್ತಿರೋದು. ಸೊ CNG ಫಿಟೆಡ್ ಮಾಡಿಸ್ಕೋತೀನಿ ಅಂದ್ರೆ ಮಿನಿಮಮ್ ಇಲ್ಲಾಂದ್ರೆ 60,000 to 70,000 ಇರಬೇಕು. ಸೊ ನೀವು ಯಾವುದೇ ರೀತಿ ಫಿಟೆಡ್ ಕೂಡ ಮಾಡಿಸ್ಕೊಳಂಗಿಲ್ಲ. ಸೊ ನಂಬರ್ ಕೂಡ ನೋಡ್ಕೋಬೋದು 7688. ಸೊ Hyundai i10 7688 ನಮ್ಮ ಫ್ರೆಂಡ್ಸ್ ನಂಬರ್ ನೋಡ್ತಿದ್ರೆ ಆ ವೆಹಿಕಲ್ ಕೂಡ ಇದೆ. ಸೊ Hyundai i10 ಎಲ್ಲಿ ಡೀಲ್ಸ್ ಸರ್ ಇದು ಬಂದ್ಬಿಟ್ಟು 2011 ಮಾಡಲ್ ಸಿಂಗಲ್ ಓನರ್ ಎರಾ ಸರ್. Hyundai i10 ಎರಾ 11 ಮಾಡಲ್ ಸಿಂಗಲ್ ಓನರ್, ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಇದೆ ಸರ್. ಇದು ಕರ್ನಾಟಕ ನಂಬರ್ ಸಮೇತ ಫ್ಯಾನ್ಸಿ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. ಎಷ್ಟು ಅಂತ ಹೇಳಿದ್ರೆ ಬರೀ 2,25,000 Hyundai i10 2011 ಮಾಡಲ್ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್. ಓಕೆ, ಸಿಂಗಲ್ ಓನರ್ 2,25,000 ವಿತ್ ಕರ್ನಾಟಕ ನಂಬರ್ ಸರ್. ಸರ್ ಹಾಗೆ ಮತ್ತೊಂದು ಗಾಡಿ 2010 ಮಾಡಲ್ ಇದೆ Hyundai i10. ಇದು ಬಂದ್ಬಿಟ್ಟು ಹರಿಯಾಣ ಪಾಸಿಂಗ್ ಆಗಿರ್ತದೆ, MS ಪಾಸಿಂಗ್ ಆಗಿರ್ತದೆ ಸರ್. ಇದು ಕರ್ನಾಟಕ ಟ್ಯಾಕ್ಸ್ ಪೇಡ್ ಆಗಿದೆ. ಕರ್ನಾಟಕ ಟ್ಯಾಕ್ಸ್ ಪೇಡ್ ಆಗಿರೋದ್ರಿಂದ ನಿಮ್ಗೆ ಗಾಡಿ 2 ಲಕ್ಷ ರೂಪಾಯಿಗೆ ಮಾಡಿಕೊಡ್ತೀನಿ ಸರ್. ಸಿಂಗಲ್ ಓನರ್ ಗಾಡಿ ಸರ್. 2010 ಮಾಡಲ್ ಗಾಡಿ ಸರ್. ಓಕೆ, ಸೊ 3 10 ಇದೆ, ಒಂದು 11 ಇದೆ. ಮಿಕ್ಕಿದ ನಿಮಗೆ ಮಾಡಲ್ ಶಿಪ್ ಬೇಕಾದ್ರೆ ಮಾಡಲ್ ಶಿಪ್ ಸರ್. ಇದಕ್ಕೆ ಬೇರೆ 10,000 ರೂಪಾಯಿ ಖರ್ಚು ಮಾಡ್ಕೊಂಡ್ರೆ ಕರ್ನಾಟಕ ನಂಬರ್ ಆಗ್ತಿದೆ. 2 lakhs rupeesಗೆ ಕರ್ನಾಟಕ ಟ್ಯಾಕ್ಸ್ ಪೇಡ್ ಆಗಿದೆ. 2010 ಮಾಡಲ್ Hyundai i10 ಸರ್. i10 ಇನ್ನೊಂದು ವೆಹಿಕಲ್ ಕೂಡ ಇದೆ ಆಟೋಮೆಟಿಕಲಿ. ಎಲ್ಲಿ ಡೀಲ್ಸ್ ಸರ್ ಬಹಳ ಜನ ಕೇಳ್ತಾ ಇದ್ರು Hyundai i10 ಅಲ್ಲಿ ಆಟೋಮೆಟಿಕ್, ಅದು ಸ್ಪೋರ್ಟ್ಸ್ ವೇರಿಯಂಟ್ ಬೇಕು, ಸಿಂಗಲ್ ಓನರ್ ಬೇಕು ಅಂತ ಹೇಳ್ಬಿಟ್ಟು ಅಂಥವ್ರಿಗೆ ಅಂತ ಹೇಳ್ಬಿಟ್ಟು ತಗೊಬಂದಿದೆ. 2012 ಮಾಡಲ್ ಸಿಂಗಲ್ ಓನರ್, 65,000 ರಿಕಾರ್ಡೆಡ್ ಮೈಲೇಜು, ಸಿಂಗಲ್ ಓನರ್ ಆಗಿರ್ತದೆ. ಈ ಗಾಡಿ ಮಾರ್ಕೆಟಲ್ಲಿ ಎಲ್ಲರೂ ನಿಮಗೆ 390 380 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಫೈನಲ್ ಈ ಗಾಡಿ 3,40,000 ರೂಪಾಯಿಗೆ ಈ ಗಾಡಿ ಮಾಡಿಕೊಡ್ತೀನಿ ಸರ್. 1 ಲಕ್ಷ ಡೌನ್ ಪೇಮೆಂಟ್ ಮಾಡಲಿ ಈ ಗಾಡಿಗೆ ಲೋನ್ ಕೂಡ ಮಾಡಿಸ್ಕೊಡ್ತೀನಿ ಸರ್. ಬೆಂಗಳೂರು ಸೈಜ್ಗೆ ಆಟೋಮೆಟಿಕ್ XUV ಕೇಳ್ತಾ ಇದ್ರೆ, ಸೊ ಅದು ನಿಮಗೆ ಫ್ಯಾನ್ಸಿ ನಂಬರ್ ಸಮೇತ ಒಳ್ಳೆ ವೆಹಿಕಲ್ ಕೂಡ ಕೊಡ್ತಿದ್ದಾರೆ. ಎಲ್ಲಿ ಡೀಲ್ಸ್ ಸರ್ ಇದು ಬಂದ್ಬಿಟ್ಟು 2018 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. W7 ಆಟೋಮೆಟಿಕ್ ವೇರಿಯಂಟ್ ಆಗಿರ್ತದೆ. ಗಾಡಿ ನೋಡ್ಬೋದು ನೀವು, ಯಾವುದೇ ತರ ಡೆಂಟ್ ಆಗಲಿ ಸ್ಕ್ರಾಚ್ ಆಗಲಿ ಯಾವುದೇ ತರದಿಲ್ಲ. ಎಕ್ಸ್ಟೀರಿಯರ್ ಇಂಟೀರಿಯರ್ ಕೂಡ ನೋಡ್ಬೋದು. ಆಸ್ ಎ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇಂಟೀರಿಯರ್ ಕೂಡ ಇದೆ ಸರ್. ಸಿಟಿಯಲ್ಲಿ ಮೈಲೇಜ್ ನಿಮ್ಗೆ 12 ಹೈವೇ 14 ಹತ್ತತ್ರ ಬರ್ತದೆ ಆಟೋಮೆಟಿಕ್ ಅಲ್ಲಿ. ತುಂಬಾ ಜನ ಕೇಳ್ತಾ ಇದ್ರು ಆಟೋಮೆಟಿಕ್ ಅಲ್ಲಿ ಅದು ನ್ಯೂ ಶೇಪ್ ಬೇಕು ಅಂತ ಹೇಳ್ಬಿಟ್ಟು, ಅವ್ರಿಗೋಸ್ಕರನೇ ಅಂತ ಹೇಳ್ಬಿಟ್ಟು ನ್ಯೂ ಶೇಪ್ ತಗೊಬಂದಿದ್ದೀನಿ ಸರ್. ಈ ಗಾಡಿ ಇದು ಮಾರ್ಕೆಟ್ ಅಲ್ಲಿ ಎಲ್ಲರೂ ನಿಮ್ಗೆ 12.5 13 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 11,80,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ 11,50,000 ರೂಪಾಯಿ ಮಾಡ್ತೀನಿ. 11,50,000ಗೆ ಈ ಗಾಡಿ ಮಾಡಿಕೊಡ್ತೀನಿ. ಥ್ರೋಟ್ ಕರ್ನಾಟಕ ಲೋನ್ ಕೂಡ ಆಗ್ತಿದೆ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಲಿ, ಗಾಡಿ ತೊಗೊಂಡೋಗ್ಲಿ ಸರ್. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ. ಸೊ W9 ಕೊಡ್ತಾ ಇರೋದು, W7 ಸರ್. W7 ಓಕೆ, ಸೊ 7 ಕೊಡ್ತಾ ಇರೋದು. XUV ಇಲ್ಲಿ ನೋಡ್ತಾ ಇದೆ. ಸೊ W9 ಕೊಡ್ತಿದ್ದಾರೆ. ಹಾಗೆ ಟೊಯೋಟಾ ಫಾರ್ಚೂನರ್ ನೋಡ್ತಿದ್ರೆ ಮ್ಯಾನ್ಯುವಲ್ ವೆಹಿಕಲ್. ಎಲ್ಲಿ ಡೀಲ್ಸ್ ಸರ್ ಇದು ಬಂದ್ಬಿಟ್ಟು 2013 ಮಾಡಲ್. ಬಹಳ ಜನ ಕೇಳ್ತಾ ಇದ್ರು ಫಾರ್ಚೂನರ್ ವೈಟೇ ಬೇಕು, ಅದೂ 4x2 ಬೇಕು, ಗಾಡಿ ಕ್ಲಾಸ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಅಂಥವ್ರಿಗೆ ಏನು ಅಂತ ಹೇಳ್ಬಿಟ್ಟು ಶೋರೂಮ್ ಟೆಸ್ಟ್ ಅಲ್ಲಿರೋ ಗಾಡಿ ತಗೊಬಂದಿದ್ದೀನಿ. ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ತಗೊಬಂದಿದ್ದೀನಿ. 2013 ಮಾಡಲ್ ಫಾರ್ಚೂನರ್ 3rd ಓನರ್ ಆಗಿರ್ತದೆ ಸರ್. ಗಾಡಿ ಬಂದ್ಬಿಟ್ಟು ಎಲ್ಲ ಶೋರೂಮ್ ಮೇಂಟೈನ್ ಇದೆ. ಫೀಚರ್ಸ್ ಕೇಳೋದಾದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ಅಲಾಯ್ ವೀಲ್ಸ್ ಎಲ್ಲ ಬರ್ತದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ ಗಾಡಿನಲ್ಲಿ. ನೀವು ಗಾಡಿ ಟೈರ್ಸ್ ಕೂಡ ನೋಡ್ಬೋದು. ಆಸ್ ಎ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ ಸರ್. ಈ ಗಾಡಿಗೆ ಲೋನ್ ಕೂಡ ಆಗ್ತಿದೆ ಥ್ರೋಟ್ ಕರ್ನಾಟಕ ಸರ್. ಈ ಗಾಡಿದು ಮಾರ್ಕೆಟ್ ಅಲ್ಲಿ ಎಲ್ಲರೂ 14.5 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 13,80,000 ಕೋಟ್ ಮಾಡ್ತಾ ಇದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ ಫೈನಲ್
13,40,000 ರೂಪಾಯಿಗೆ ಈ ಗಾಡಿ ಮಾಡ್ಕೊಡ್ತೀನಿ ಸರ್. ಥ್ರೋಟ್ ಕರ್ನಾಟಕ ಲೋನ್ ಕೂಡ ಆಗ್ತದೆ. ಪ್ರೊಫೈಲ್ ಚೆನ್ನಾಗಿರ್ಬೇಕು. 1 ಲಕ್ಷ ಡೌನ್ ಪೇಮೆಂಟ್ ಮಾಡಲಿ ಸರ್, ಗಾಡಿ ತಗೊಂಡೋಗ್ಲಿ. ಟೊಯೋಟಾ ಫಾರ್ಚುನರ್ 1 ಲಕ್ಷ ಡೌನ್ ಪೇಮೆಂಟ್ ಮಾಡೋದು ಸಿಗ್ತಿದೆ. ಅದು MS ಕರಾವಳಿ ಮಾತ್ರ ಅಂತ ಹೇಳ್ತಿರೋದು. MS ಕರಾವಳಿ ಬಂದು ಈ ಗಾಡಿ ನೋಡಿ. ಸೊ 1 ಲಕ್ಷ ಡೌನ್ ಪೇಮೆಂಟ್ಗೆ ನಿಮಗೆ ಟೊಯೋಟಾ ಫಾರ್ಚುನರ್ 4x2 ವೆಹಿಕಲ್ ಸಿಗ್ತಿರೋದು. ಹಾಗೆ ಫೋರ್ಡ್ ಇಕೋ ಸ್ಪೋರ್ಟ್ ನೋಡೋರಿಗೆ ಸರ್ ಭಾಳ ಜನ ಕೇಳ್ತಾ ಇದ್ರು, ಯಾಕೆ ಅಂತ ಹೇಳಿದ್ರೆ ನನ್ನ ಶೋರೂಮಲ್ಲಿ ಜಾಸ್ತಿ ಹೋಗೋದು ಫೋರ್ಡ್ ಇಕೋ ಸ್ಪೋರ್ಟ್. ಯಾಕೆ ಅಂತ ಹೇಳಿದ್ರೆ ಸರ್ ಮೈಲೇಜು, ಮೇಂಟೆನೆನ್ಸು, ಸೇಫ್ಟಿ ವೈಸ್ಗೋಸ್ಕರ ಅಂತ ಹೇಳ್ಬಿಟ್ಟು ಫೋರ್ಡ್ ಇಕೋ ಸ್ಪೋರ್ಟೇ ಸರ್. ಸರ್ ಇದ್ರ ಫೀಚರ್ಸ್ ಕೇಳೋದಾದರೆ AC ಪವರ್ ಸ್ಟೇರಿಂಗ್, 6 ಏರ್ ಬ್ಯಾಗ್ಸು, ಪುಷ್ ಬಟನ್ ಸ್ಟಾರ್ಟ್ ಬರ್ತದೆ. ಮೈಲೇಜ್ ಕೇಳೋದಾದರೆ ಸಿಟಿಯಲ್ಲಿ 18, ಹೈವೇ 20+ ಸಿಗ್ತದೆ ಸರ್. ಸರ್ ಗಾಡಿ ಓಡ್ಸೋಕ್ಕೂ ಮಜಾ ಇರ್ತದೆ. ಮೈಲೇಜ್ ಕೂಡ ಸಿಕ್ಕಾಪಟ್ಟೆ ಬರ್ತದೆ ಸರ್. ಈ ಗಾಡಿ ಮಾರ್ಕೆಟಲ್ಲಿ ಎಲ್ಲರೂ ನಿಮಗೆ 6-6.25 ಲಕ್ಷ ಅಂತಾರೆ ಸರ್. ಬಟ್ ನಮ್ಮ MS ಕಾರ್ ವರ್ಲ್ಡಲ್ಲಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 5,85,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಯಾರಾದರೂ ಬಂದರೆ ಫೈನಲ್ ಟು ಫೈನಲ್ 5,40,000 ಮಾಡಿಕೊಡ್ತೀನಿ ಸರ್. ಅದು ಥ್ರೋಟ್ ಕರ್ನಾಟಕ ಲೋನ್ ಕೂಡ ಆಗ್ತದೆ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಲಿ, ಗಾಡಿ ತೊಗೊಂಡೋಗ್ಲಿ ಸರ್. ಟೊಯೋಟಾ ಇನೋವಾ ವಿ ವರ್ಷನ್ನು ಸಿಂಗಲ್ ಓನರ್. ಭಾಳ ಜನ ಕೇಳ್ತಾ ಇದ್ರು ಸರ್ ಲೋ ಬಜೆಟಲ್ಲಿ ಒಂದು 7 ಸೀಟರ್ ಗಾಡಿ ಕೊಡಿ ಅಂತ ಹೇಳ್ಬಿಟ್ಟು. ಅಂಥವ್ರಿಗೆ ಅಂತ ಹೇಳ್ಬಿಟ್ಟು 2010 ಮಾಡಲ್ FC ಇನ್ಶೂರೆನ್ಸ್ ರನ್ನಿಂಗ್ ಸಮೇತ ಕೊಡ್ತಾ ಇದ್ದೀನಿ. ಸಿಂಗಲ್ ಓನರ್ ವಿ ವರ್ಷನ್ ಗಾಡಿ ಸರ್. ಮಾರ್ಕೆಟಲ್ಲಿ ಎಲ್ಲರೂ ನಿಮಗೆ ವಿ ವರ್ಷನ್ 7-7.25 ಲಕ್ಷ ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡಲ್ಲಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ 6,60,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂದರೆ ಫೈನಲ್ ಟು ಫೈನಲ್ 6,40,000ಗೆ ಮಾಡಿಕೊಡ್ತೀನಿ. ಸಿಂಗಲ್ ಓನರ್ ವಿ ವರ್ಷನ್ ಇನೋವಾ ಸರ್. ಸೊ ವಿ ವರ್ಷನ್ ಇನೋವಾ ಕೊಡ್ತಾ ಇರೋದು. ಸೊ ನೋಡ್ಕೋಬೋದು ನಿಮಗೆ ಅಲೋ ವೀಲ್ಸು, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಸೊ ನಿಮಗೆ ಮಿರರ್ಸ್ಮೆಂಟ್ ಕೂಡ ಬರುತ್ತೆ. ಸೊ 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಪ್ರತಿಯೊಂದು ಗೊತ್ತಿರುತ್ತೆ ನಿಮಗೆ. ಸೊ ಡ್ಯುವೆಲ್ ಏರ್ ಬ್ಯಾಗ್ ಕೂಡ ಇದೆ. ಸೊ ಕ್ಯಾಪ್ಟನ್ ಸೀಟ್ಸ್ ಕೂಡ ಇದೆ. ಒಳ್ಳೆ ವೆಹಿಕಲ್ ಕೂಡ ನೋಡ್ಕೋಬೋದು. ಆಫ್ಟರ್ ಮಾರ್ಕೆಟ್ ಲೆದರ್ ಅಪೋಸ್ಟ್ ಕೂಡ ಬರ್ತಾ ಇರೋದು. ಸೊ ನಿಮಗೆ ಡಿಫಾ ಗ್ಲಾಸ್ ಮತ್ತು ರೇರ್ ಆಫರು. ಸೊ 2.5 ವಿ ವೇರಿಯಂಟ್ ಬರ್ತಾ ಇರೋದು. ಸೊ ಕಂಡೀಷನ್ ಸಕ್ಕತ್ತಾಗಿದೆ. ಸೊ ಪ್ರೈಸ್ ವೈಸ್ ಹೇಳಿದ್ದಾರೆ. ಸೊ ಯಾರನ್ನ ನೆಗೋಷಿಯೇಟ್ ಅಂತ ಕೇಳಿದ್ರೆ ಎಷ್ಟಾಗ್ಬೋದು ಸರ್ ನೆಗೋಷಿಯೇಟ್ ಅಂದರೆ? ಸರ್ 6,80,000 ಹೇಳ್ತಾ ಇರೋದು. 40,000 ನೆಗೋಷಿಯಬಲ್ ಮಾಡಿಕೊಡ್ತೀನಿ ಸರ್. 6,40,000ಗೆ ಕೊಡ್ತೀನಿ. ಇನ್ನು ನಿಮ್ಮ ಚಾನಲ್ ಹೆಸರು ಹೇಳ್ಕೊಂಡು ಬಂದರೆ ಇನ್ನೂ 1,000 ಕಮ್ಮಿ ಕೊಡ್ತೀನಿ ಸರ್. 6,30,000ಗೆ ಈ ಗಾಡಿ ಮಾಡಿಕೊಡ್ತೀನಿ ಸರ್. 6,30,000 ರೂಪಾಯಿಗೆ ಆಗೋಗುತ್ತೆ. ಲೋನ್ ನೋಡೋರಿಗೆ 2010 ಮಾಡಲು ಪ್ರೈವೇಟ್ ಫೈನಾನ್ಸ್ ಆಗುತ್ತೆ. 1.5 ಲಕ್ಷ ಲೋನ್ ಆಗ್ತದೆ ಸರ್. ಅದು ಕರ್ನಾಟಕದ ಬೆಂಗಳೂರಲ್ಲಿ ಇದ್ರೆ ಮಾತ್ರ ಲೋನ್ ಆಗೋದು. ಔಟ್ಸೈಡ್ರಿಗೆ ಲೋನ್ ಆಗಲ್ಲ ಸರ್ ಇದು. ಓಕೆ. ಸೊ 2010 ಮಾಡಲು ಡೀಸೆಲ್ ಗಾಡಿಗೆ ಯಾವುದೇ ರೀತಿ ಲೋನ್ ಆಗಲ್ಲ. ಸೊ ನಿಮಗೆ ಅಬೋ ಒಂದು 12-13 ಮೇಲೆ ತೊಗೊಂಡ್ರೆ ಇಮಿಡಿಯೇಟ್ ಲೋನ್ ಆಗುತ್ತೆ ಸರ್. ಇದು ಬಂದ್ಬಿಟ್ಟು 2019 ಮಾಡಲ್ MG ಹೆಕ್ಟರ್ ಶಾರ್ಪ್ ಅಂತ ಹೇಳಿದ್ರೆ ಜನಗಳಿಗೆ ಭಾಳ ಜನಕ್ಕೆ ಗೊತ್ತಾಗಲ್ಲ ಏನು ಫೀಚರ್ಸ್ ಬರ್ತದೆ ಅಂತ ಹೇಳ್ಬಿಟ್ಟು. ಸರ್ ಇದರಲ್ಲಿ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಟಚ್ ಸ್ಕ್ರೀನ್ ಸಿಸ್ಟಮ್, ಅದು ಬಿಗ್ LCD ಬರ್ತದೆ. ಮತ್ತೆ ನಿಮಗೆ ಪ್ಯಾನರೋಮಿಕ್ ಸನ್ರೂಫ್ ಕೂಡ ಬರ್ತದೆ ಗಾಡಿನಲ್ಲಿ. ಎಕ್ಸ್ಟೀರಿಯರ್ ಆಗಲಿ ಇಂಟೀರಿಯರ್ ಆಗಲಿ ನೀವು ನೋಡ್ಬೋದು. ಗಾಡಿ ಆಸ್ ಎ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. ಗಾಡಿ ನೋಡ್ಬೋದು ನೀವು, ತುಂಬಾನೇ ಮಿಂಟ್ ಕಂಡೀಷನ್ ಇದೆ. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಕೂಡ ಹಾಕಿದ್ದಾರೆ. 1.5 ಲಕ್ಷ ರೂಪಾಯಿ ಬರೀ ಅಲಾಯ್ ವೀಲ್ಸ್ ಗೆ ಹಾಕಿದ್ದಾರೆ ಸರ್ ಅವರು. ಗಾಡಿ ನೋಡ್ಬೋದು ನೀವು, ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಇಂಟೀರಿಯರ್ ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ. ಆಸ್ ಎ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇಂಟೀರಿಯರ್ ಕೂಡ ಇದೆ ನಿಮ್ಗೆ ಗಾಡಿನಲ್ಲಿ. ಸರ್ ಇದು ಮಾರ್ಕೆಟ್ ಅಲ್ಲಿ ಎಲ್ಲರೂ ನಿಮ್ಗೆ 17-17.5 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 14,18,000 ಹೇಳ್ತಾ ಇದ್ದಾರೆ. ನಿಮ್ ಚಾನಲ್ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 14,25,000 ಮಾಡ್ಕೊಡ್ತೀನಿ. ಈ ಗಾಡಿ ಥ್ರೋಟ್ ಕರ್ನಾಟಕ ಲೋನ್ ಕೂಡ ಆಗ್ತದೆ. ಪ್ರೊಫೈಲ್ ಚೆನ್ನಾಗಿದ್ರೆ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಈ ಗಾಡಿ ತಗೊಂಡು ಹೋಗಿ ಸರ್. 2010 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ವೆಹಿಕಲ್ ಆಗಿರ್ತದೆ. ಗಾಡಿ ಬಹಳ ಜನ ಕೇಳ್ತಾ ಇದ್ರು ಕಮ್ಮಿ ಬಜೆಟ್ ಅಲ್ಲಿ ಮೈಲೇಜ್ ಗಾಡಿ, ಅದು ಸ್ವಲ್ಪ ಪ್ರೀಮಿಯಂ ಗಾಡಿ ಕೊಡಿ ಅಂತ ಕೇಳೋರಿಗೆ ಹೊಂಡೈ ವರ್ನಾ ತಗೊಬಂದಿದ್ದೀನಿ. ಟ್ರಾನ್ಸ್ಫಾರ್ಮರ್ ಸಿಟಿಯಲ್ಲಿ ಮೈಲೇಜ್ ನಿಮ್ಗೆ 18, ಹೈವೇ 20 ಬರ್ತದೆ. ಮೈಲೇಜ್ಗೋಸ್ಕರನೇ ಅಂತ ಹೇಳ್ಬಿಟ್ಟು ಈ ಗಾಡಿ ತಗೋಬೇಕು ಸರ್. ಗಾಡಿ ತುಂಬಾನೇ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಎಕ್ಸ್ಟೀರಿಯರ್ ಆಗ್ಲಿ ಇಂಟೀರಿಯರ್ ಆಗ್ಲಿ ನೀವು ನೋಡ್ಬೋದು, ಬ್ರ್ಯಾಂಡ್ ನ್ಯೂ ತರ ಇದೆ. ಇದು SX ಸರ್. SX ಅಂತ ಹೇಳಿದ್ರೆ ಕ್ಲೈಮೇಟ್ ಕಂಟ್ರೋಲ್, AC, ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಗಾಡಿನಲ್ಲಿ ಹಾಕ್ಸಿದ್ದಾರೆ. ಅಲಾಯ್ ವೀಲ್ಸ್ ಕೂಡ ಬರ್ತದೆ ಗಾಡಿನಲ್ಲಿ. ಗಾಡಿ ನೋಡ್ಬೋದು ನೀವು, ಮಿಂಟ್ ಕಂಡೀಷನ್ ಅಲ್ಲಿ ಅದೇ. ಅದೂ ಬ್ಲಾಕ್ ಬ್ಯೂಟಿ ಅಂತ ಹೇಳ್ಬೋದು ಸರ್. ಇದು ಮಾರ್ಕೆಟ್ ಅಲ್ಲಿ ಎಲ್ಲರೂ ನಿಮ್ಗೆ 3.5-3.60 ಅಂತಾರೆ. ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ 2,85,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 2,65,000 ರೂಪಾಯಿಗೆ ಈ ಗಾಡಿ ಮಾಡ್ಕೊಡ್ತೀನಿ ಸರ್. 2,65,000 ರೂಪಾಯಿಗೆ SX ವರ್ನಾ ಟ್ರಾನ್ಸ್ಫಾರ್ಮ್ ಸಿಗ್ತಿದೆ. ಸೊ ಯಾರನ್ನ ನೋಡ್ತಿದ್ರೆ ಪ್ರೀಮಿಯಂ ಸೆಗ್ಮೆಂಟಲ್ಲಿ ಒನ್ ಆಫ್ ದ ರೇರೆಸ್ಟ್ ವೆಹಿಕಲ್ಲು ನಿಮಗೆ ವರ್ನಾ SX ಸಿಗ್ತಾ ಇರೋದು ನಿಮಗೆ. ಅದು ಕೂಡ ಒಳ್ಳೆ ನಂಬರ್ ಸಮೇತ ಇದೆ. ಸೊ 1485 ಯಾರು ನೋಡ್ತಿದ್ರೆ ನಂಬರ್ ಸಮೇತ ಇದೆ. ಸೊ ಬನ್ನಿ ಗಾಡಿ ನೋಡಿ. ವರ್ನಾದಲ್ಲಿ ಸುಮಾರು ಆಪ್ಷನ್ಸ್ ಕೂಡ ಇದೆ, ನೋಡೋಣ ಬನ್ನಿ. ಸ್ಕೋಡಾ ಲಾರಾ ನೋಡೋರಿಗೆ ಲಾರಾ ವೆಹಿಕಲ್ ಕೂಡ ಇದೆ. ಹೇಳಿ ಡೀಲ್ಸ್.
ಸರ್ ಬಹಳ ಜನ ಕೇಳ್ತಾ ಇದ್ರು ನಿಮ್ಮ ವಿಡಿಯೋದಲ್ಲೇನೆ ತುಂಬಾ ಜನ ಕೇಳ್ತಾ ಇದ್ರು ಲಾರಾ ಬೇಕು ಸ್ಕೋಡಾ ಲಾರಾ ಅದೂ ಸಿಂಗಲ್ ಓನರ್ ಬೇಕು ಅಂತ ಹೇಳುವವರಿಗೆ ನ್ಯೂ ಶೇಪ್ ಲಾರಾ ತಗೊಬಂದಿದ್ದೀನಿ 2010 ಮಾಡಲ್ FC ಇನ್ಶೂರೆನ್ಸ್ ರನ್ನಿಂಗ್ ಸಮೇತ ಅದು ಕರ್ನಾಟಕ ನಂಬರ್ ಸಮೇತ ಕೊಡ್ತೀನಿ. ಈ ಗಾಡಿ ಮಾರ್ಕೆಟ್ ಅಲ್ಲಿ ಎಲ್ಲರೂ ನಿಮ್ಗೆ 4.5 4.25 ಅಂತಾರೆ, ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ 3.5 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಮುಖಾಂತರ ಬಂದ್ರೆ 3,25,000ಗೆ 2010 ಮಾಡಲ್ ಸಿಂಗಲ್ ಓನರ್ ಲಾರಾ ಕೊಡ್ತೀನಿ ಸರ್. ಅದು ಕರ್ನಾಟಕ ನಂಬರ್ ಸಮೇತ ಸರ್. ಸೊ ಡೀಸೆಲ್ ವೆಹಿಕಲ್ ಸರ್. ಮೈಲೇಜ್ ಕೇಳೋದಾದ್ರೆ ನಿಮ್ಗೆ ಸಿಟಿಯಲ್ಲಿ 18 ಹೈವೇ 20+ ಸಿಗ್ತಿದೆ ಸರ್. ಪ್ರೀಮಿಯಂ ಲುಕ್ ಅಲ್ಲೇ ಬರ್ತದೆ ಸರ್ ಗಾಡಿ. ಗಾಡಿ ನೋಡಬಹುದು ನೀವು, ತುಂಬಾನೇ ಮಿಂಟ್ ಕಂಡೀಷನ್ ಅಲ್ಲಿ ಇದೆ ಸರ್ ಗಾಡಿ. ಸೊ ಡಿವೈಲ್ ಇರಬೇಕು, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಶೋರೂಮ್ ಫಿಟೆಡ್ ನಿಮ್ಗೆ ಲೆದರ್ ಆಪೋಸಿಟ್ ಡೋಲ್ AC ಕೂಡ ಬರ್ತದೆ ಸರ್. ಇದು ಫ್ರಂಟ್ ಅಂಡ್ ಬ್ಯಾಕ್ ಎರಡು ಕಡೆನೂ AC ಬರ್ತದೆ ಸರ್ ಗಾಡಿನಲ್ಲಿ. ರೇರ್ AC ವೆಂಟ್ ಕೂಡ ನೋಡ್ಕೋಬಹುದು. ಸೊ ಇಂಟರ್ವ್ಯೂಸ್ ನೋಡಿ ತಕ್ಷಣ ಯಾವ ರೀತಿ ಇದೆ, ಒನ್ ಆಫ್ ದ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ನೋಡ್ತಿದ್ರೆ ನಿಮಗೆ ಸುಮಾರು ವೆಹಿಕಲ್ ಕೂಡ ಆಪ್ಷನ್ ಇಕ್ಕಿರೋದು ನೋಡ್ಬೋದು. ಸ್ಕೋಡಾ ಲಾರಾ ಕೂಡ ಇದೆ. ಸೊ ಇದರಲ್ಲಿ ನಿಮಗೆ ಸನ್ ರೂಫ್ ಬೇಕಾದ್ರೆ ಸನ್ ರೂಫ್ ವೆಹಿಕಲ್ ಕೂಡ ಪ್ರೊವೈಡ್ ಮಾಡ್ತಾರೆ. ಜಸ್ಟ್ ನಿಮ್ಮ ಗಾಡಿ ಯಾವುದೇ ಗಾಡಿ ರಿಕ್ವೈರ್ಮೆಂಟ್ ಇಂದಂದರೆ ಜಸ್ಟ್ ವಾಟ್ಸಪ್ ಮಾಡಿ. ಸೊ ಆ ಗಾಡಿನ ಪ್ರೊವೈಡ್ ಮಾಡಿ. ನಿಮಗೆ ಲೋನ್ ಬೇಕಾದ್ರೆ ಲೋನ್ ಆಗುತ್ತೆ, ಫುಲ್ ಕ್ಯಾಶ್ ಬೇಕಾದ್ರೆ ಫುಲ್ ಕ್ಯಾಶಲ್ಲಿ ಹೋಗ್ಬೋದು. ಹಾಗೆ ವರ್ನಾ ಫ್ಲೂಡಿಕ್ ಸರ್ ಭಾಳ ಜನ ಕೇಳ್ತಾ ಇದ್ರು ಪೆಟ್ರೋಲ್ ಗಾಡಿನೇ ಬೇಕು, ಅದು ಸಿಂಗಲ್ ಓನರೇ ಬೇಕು, SX ಬೇಕು, ಬ್ಲ್ಯಾಕೇ ಬೇಕು ಅಂತ ಹೇಳ್ಬಿಟ್ಟು ಅಂಥವ್ರಿಗೆ ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಬ್ಯೂಟಿ ವರ್ನಾ ಫ್ಲೂಡಿಕ್ ಸಿಂಗಲ್ ಓನರ್ 2011 ಮಾಡಲ್ ತಗೊಬಂದಿದ್ದೀನಿ ಸರ್. ಗಾಡಿನಲ್ಲಿ ಎಕ್ಸ್ಟೀರಿಯರ್ ಇಂಟೀರಿಯರ್ ನೋಡ್ಬೋದು ನೀವು, ತುಂಬ ಚೆನ್ನಾಗಿದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದೆ, ಲೆದರ್ ಅಪಲ್ಸರಿ ಇದೆ ಸರ್. ಗಾಡಿ ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ. ನಿಮ್ಗೆ ಫಿಟ್ಟಿಂಗ್ಗೆ ಒಂದು 60-65 ಸಾವಿರ ರೂಪಾಯಿ ಫಿಟ್ಟಿಂಗ್ ಇದೆ ಸರ್. ಈ ಗಾಡಿ ಮಾರ್ಕೆಟ್ ಅಲ್ಲಿ ಎಲ್ಲರೂ ನಿಮ್ಗೆ 480 490 ಅಂತಾರೆ, ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ 4,25,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 3,90,000ಗೆ ಈ ಗಾಡಿ ಮಾಡ್ಕೊಡ್ತೀನಿ ಸರ್. ಓಕೆ, 3,90,000ಗೆ ಪೆಟ್ರೋಲ್ ವೆಹಿಕಲ್ ಸರ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ಅಲಾಯ್ ವೀಲ್ಸ್ ಎಲ್ಲ ಬರ್ತದೆ. ಕಸ್ಟಮರ್ ತಗೊಂಡು ಏನು ಫಿಟ್ಟಿಂಗ್ ಮಾಡ್ಸೋ ಥರ ಇಲ್ಲ ಸರ್, ಎಲ್ಲ ಫಿಟೆಡ್ ಆಗಿದೆ ಗಾಡಿನಲ್ಲಿ. ಓಕೆ ಸರ್ ಭಾಳ ಜನ ಕೇಳ್ತಾ ಇದ್ರು ಕಮ್ಮಿ ಬಜೆಟಲ್ಲಿ ಡೀಸೆಲ್ ಗಾಡಿ ಬೇಕು ಅಂತ ಹೇಳ್ಬಿಟ್ಟು, ಅದು ನಿಮಗೆ ಕಂಫರ್ಟ್ ವೆಹಿಕಲ್ ಬೇಕು ಅಂತ ಕೇಳೋರಿಗೆ Hyundai i20 ತಗೊಬಂದಿದ್ದೀನಿ. 2013 ಮಾಡಲ್ ಸೆಕೆಂಡ್ ಓನರ್ ಆಗಿರ್ತದೆ. ಎಲ್ಲ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಇದೆ. ಗಾಡಿನಲ್ಲಿ ನೀವು ನೋಡ್ಬೋದು, ಯಾವುದೇ ತರ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಇಲ್ಲ. ಗಾಡಿ ತುಂಬಾನೇ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದೆ ಗಾಡಿನಲ್ಲಿ. ಗಾಡಿ ತುಂಬಾನೇ ಮಿಂಟ್ ಕಂಡೀಷನ್ ಅಲ್ಲಿ ಇದೆ ಸರ್ ಗಾಡಿ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರ್ತದೆ. ಗಾಡಿ ಮೈಲೇಜ್ ಕೇಳೋದಾದ್ರೆ ಸಿಟಿಯಲ್ಲಿ 18 ಹೈವೇ 20+ ಬರ್ತದೆ. 20+ ಆರಾಮಾಗಿ ಹೌದು ಸರ್, 20+ ಆರಾಮಾಗಿ ಬರ್ತದೆ ಗಾಡಿ. ಸರ್ ಈ ಗಾಡಿ ಇದು ಮಾರ್ಕೆಟ್ ಅಲ್ಲಿ ಎಲ್ಲರೂ ನಿಮ್ಗೆ 4.25 460 ಅಂತಾರೆ, ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 4,25,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 3,90,000ಗೆ ಡೀಸೆಲ್ i20 ಮ್ಯಾಗ್ನಾ ಅದು ಆಪ್ಷನಲ್ ಕೊಡ್ತೀನಿ ಸರ್. ಫೋರ್ಟ್ ಫಿಗರ್ ನೋಡ್ತಾರೆ ಚೆರಿ ರೇಟ್ ಅಲ್ಲಿ ಹೇಳಿ ಸರ್. ಸರ್ ಭಾಳ ಜನ ಕಮ್ಮಿ ಬಜೆಟಲ್ಲಿ ಫೀಚರ್ಸ್, ಏರ್ ಬ್ಯಾಗ್, ABS ಎಲ್ಲ ಬೇಕು ಅಂತ ಕೇಳೋರಿಗೆ ನಮ್ಮ ಹತ್ರ ಫೋರ್ಟ್ ಫಿಗೋ 2010 ಮಾಡಲ್ ಟೈಟಾನಿಯಂ ಇದೆ ಸರ್. ಈ ಗಾಡಿ ಫೀಚರ್ಸ್ ಕೇಳೋದಾದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರ್ತದೆ, ಏರ್ ಬ್ಯಾಗ್ ಕೂಡ ಬರ್ತದೆ, ABS ಕೂಡ ಬರ್ತದೆ. ಗಾಡಿ ನೋಡ್ಬೋದು ನೀವು, ತುಂಬಾನೇ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ ಮೈಲೇಜ್ ಕೇಳೋದಾದ್ರೆ ಸಿಟಿಯಲ್ಲಿ 14, ಹೈವೇ 16 ಹತ್ರ ಬರ್ತದೆ. ಈ ಗಾಡಿ ಬಂದ್ಬಿಟ್ಟು ನಿಮ್ಗೆ ಹರಿಯಾಣ ಪಾಸಿಂಗ್ ಆಗಿರ್ತದೆ ಸರ್. ಈ ಗಾಡಿದು ನಿಮ್ಗೆ ಕರ್ನಾಟಕ ನಂಬರ್ ಸಮೇತ ಕೊಡ್ತೀನಿ. 2,25,000 ರೂಪಾಯಿಗೆ ಫೋರ್ಟ್ ಫಿಗೋ 2010 ಮಾಡಲ್ ವಿತ್ FC ಇನ್ಶೂರೆನ್ಸ್ ರನ್ನಿಂಗ್ ಸಮೇತ ಕೊಡ್ತೀನಿ ಸರ್. ಅದು ಟೈಟಾನಿಯಂ ಸಿಂಗಲ್ ಓನರ್ ಗಾಡಿ ಸರ್. 2,25,000ಗೆ ಫೋರ್ಟ್ ಫಿಗೋ ಟೈಟಾನಿಯಂ ಕೊಡ್ತೀನಿ ಸರ್. 2012 ಮಾಡಲ್ ಮ್ಯಾಗ್ನಾ ವೇರಿಯಂಟು. ಇದರಲ್ಲಿ ಫೀಚರ್ಸ್ ಕೇಳೋದಾದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರ್ತದೆ. ಮೈಲೇಜ್ ಕೇಳೋದಾದ್ರೆ ಸಿಟಿಯಲ್ಲಿ 16, ಹೈವೇ 18 ಹತ್ರ ಬರ್ತದೆ ಸರ್. ಈ ಗಾಡಿ ಇದು ಫೈನಲ್ ಟು ಫೈನಲ್ ಒಂದೇ ಬೆಲೆ ಸರ್, ಯಾರು ಮಾರ್ಕೆಟ್ ಅಲ್ಲಿ ಕೊಡಲ್ಲ. 1,75,000ಗೆ Honda Eon ಮ್ಯಾಗ್ನಾ ಪ್ಲಸ್ ಕೊಡ್ತೀನಿ ಸರ್. ಮ್ಯಾಗ್ನಾ ಪ್ಲಸ್ 1,95,000 1,75,000 ರೂಪಾಯಿ ಸರ್. 1,75,000 ರೂಪಾಯಿ ತಗೊಬರ್ಲಿ, ಗಾಡಿ ತಗೊಂಡು ಹೋಗ್ಲಿ ಸರ್. ಟೊಯೋಟಾ ಗ್ಲಾನ್ಸಾ ಟಾಪ್ ಎಂಡ್ ಮಾಡಲ್ V ವೇರಿಯಂಟ್ ಬಂದಿದೆ. ಅದು ನೀವು ನೋಡ್ಬೋದು, ಆಟೋಮೆಟಿಕ್ ವೇರಿಯಂಟ್ ಆಗಿರ್ತದೆ ಸರ್. ಈ ಗಾಡಿದು ಫೀಚರ್ಸ್ ಕೇಳಬೇಕಂತ ಹೇಳಿದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, 6 ಏರ್ ಬ್ಯಾಗ್ಸ್, ಅಲಾಯ್ ವೀಲ್ಸ್, ಕ್ರೂಸ್ ಕಂಟ್ರೋಲ್, 360 ಡಿಗ್ರಿ ಕ್ಯಾಮ್ರಾ ಎಲ್ಲನೂ ಕೂಡ ಬರ್ತದೆ. ಇದು ಆಟೋಮೆಟಿಕ್ ವೇರಿಯಂಟ್ ಆಗಿರ್ತದೆ. 22 ಮಾಡಲ್ ಸರ್. ಇದು ಪುಷ್ ಬಟನ್ ಸ್ಟಾರ್ಟ್ ಆಗಿರ್ತದೆ. ಗಾಡಿ ನೋಡ್ಬೋದು, ಬೇರೆ 15,000 ಕಿಲೋಮೀಟರ್ ಮಾತ್ರ ಓಡಿದೆ. ಎಕ್ಸ್ಟೀರಿಯರ್ ಆಗಲಿ ಇಂಟೀರಿಯರ್ ಆಗಲಿ ಯಾವುದೇ ಥರ ಡೆಂಟ್ ಆಗಲಿ ಸ್ಕ್ರಾಚ್ ಆಗಲಿ ಯಾವುದೇ ಥರದಿಲ್ಲ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿದೆ ಸರ್. ಈ ಗಾಡಿ ಮಾರ್ಕೆಟಲ್ಲಿ ಎಲ್ಲರೂ ನಿಮಗೆ 8.5 880 ಅಂತಾರೆ, ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು
7,85,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಯಾರಾದರೂ ಬಂತು ಅಂತ ಹೇಳಿದ್ರೆ ಫೈನಲ್ ಟು ಫೈನಲ್ ಒಂದು 7,70,000 ಮಾಡಿಕೊಡ್ತೀನಿ. ಅದು ಥ್ರೋಟ್ ಕರ್ನಾಟಕ ಲೋನ್ ಕೂಡ ಆಗ್ತದೆ. ಪ್ರೊಫೈಲ್ ಚೆನ್ನಾಗಿರೋರಿಗೆ ಬರೀ 1 ಲಕ್ಷ ಡೌನ್ ಪೇಮೆಂಟ್ ಮಾಡಲಿ. ಆಟೋಮೆಟಿಕ್ ಗ್ಲಾನ್ಸಾ ವಿ ವೇರಿಯಂಟ್ ತೊಗೊಂಡೋಗ್ಲಿ, ಅದೂ ಕ್ರೂಸ್ ಕಂಟ್ರೋಲ್ ಸಮೇತ 6 ಏರ್ ಬ್ಯಾಗ್ಸ್ ಗಾಡಿ ಸರ್ ಇದು. ಸರ್ ಇದು ಬಂದ್ಬಿಟ್ಟು 2010 ಮಾಡಲ್ 4x4 ಫ್ರೆಶ್ FC ಇನ್ಶೂರೆನ್ಸ್ ಸಮೇತ ಟೊಯೋಟಾ ಫಾರ್ಚುನರ್ ಬಂದಿದೆ, ಹೊಸ ಸ್ಟಾಕ್ ಬಂದಿದೆ. ಗಾಡಿ ನೋಡ್ಬೋದು ನೀವು, ತುಂಬಾನೇ ಮಿಂಟ್ ಕಂಡೀಷನ್ ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಕೊಡ್ತೀನಿ ಸರ್. ಗಾಡಿ ತುಂಬಾನೇ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಮಾರ್ಕೆಟ್ ಅಲ್ಲಿ ಎಲ್ಲರೂ ಈ ಗಾಡಿಗೆ 11-11.5 ಅಂತಾರೆ, ಬಟ್ ನಮ್ಮ MS ಕಾರ್ ವರ್ಲ್ಡ್ ಅಲ್ಲಿ ಈ ಗಾಡಿ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 9,75,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ 9.5 ಲಕ್ಷ ರೂಪಾಯಿಗೆ 2010 ಮಾಡಲ್ ಫಾರ್ಚುನರ್ 4x4 ಕೊಡ್ತೀನಿ. ಅದೂ ನಿಮಗೆ ವೈಟ್ ಕಲರ್ ಸೆಕೆಂಡ್ ಓನರ್ ಫ್ರೆಶ್ FC ಇನ್ಶೂರೆನ್ಸ್ ಸಮೇತ ಕೊಡ್ತೀನಿ ಸರ್ ಈ ಗಾಡಿ. ಓಕೆ, ಸೊ ಇಂಟರ್ವ್ಯೂಸ್ ಕೂಡ ನೋಡ್ಕೋಬೋದು ಯಾವ ರೀತಿ ಅಂತ. ಸೊ ಆಫ್ಟರ್ ಮಾರ್ಕೆಟ್ ಡ್ರಾಪ್ ಪರ್ಸಿ ಬರ್ತಾ ಇದೆ. ಸೊ ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಇದೆ. ಸೊ ರೂಫಿಂಗ್ ಕೂಡ ನೋಡ್ಕೋಬೋದು, ಕಂಪ್ಲೀಟಾಗಿ ನಿಮಗೆ ಸಕ್ಕದಾಗಿ ಮೇಂಟೈನ್ ಮಾಡಿರೋ ವೆಹಿಕಲ್ಲು. ಸೊ 4x4 ಮ್ಯಾನ್ಯಲ್ ವೆಹಿಕಲ್ಲು. ಸೊ 2010 ಮಾಡಲ್ಲ ಸರ್ ಇದು? 10 ಮಾಡಲ್ ಸರ್ ಇದು. ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಸಮೇತ ಕೊಡ್ತೀನಿ ಸರ್ ಈ ಗಾಡಿ. ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಕೂಡ ಇರುತ್ತೆ. ಸೊ ಕಿಲೋಮೀಟರ್ ಓಡಿರೋದು ಎಷ್ಟು ಸರ್? 2 ಲಕ್ಷನಾ ಸರ್? 2 ಲಕ್ಷ ಓಡಿದೆ. ಎಲ್ಲ ಶೋರೂಮ್ ಸರ್ವಿಸ್ ಹಿಸ್ಟ್ರಿ, ಪಿನ್ ಟು ಪಿನ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಮೇತ ಇದೆ. ಯಾರಾದ್ರೂ 4x4 ಹುಡುಕವ್ರಿಗೆ ಬನ್ನಿ ಸರ್, ಒಂದು ಒಳ್ಳೆ ಡೀಲೆ ಅಂತ ಹೇಳ್ಬೋದು. 2010 ಮಾಡಲ್ ಫಾರ್ಚುನರ್ 4x4 ಎಷ್ಟಕ್ಕೆ ಬರೀ 9,50,000ಗೆ ಮಾಡಿಕೊಡ್ತೀನಿ ಗಾಡಿ.